ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಶಾವ್ರಿ ಕೂಡ ಎದ್ದ ನೋಡಿ ಸ್ನೇಹಿತರೆ. ಆಕಿನೂ ವರ್ಕ್ ಮಾಡಾಕತ್ತ, ಇನ್ನು ವರ್ಕ್ ಮಾಡಿಲ್ಲ, ಕುತ್ಕೊಂಡು ಅಲ್ಲೇ ವರ್ಕ್ ಮಾಡುವ ಅಂತಂದೆ. ವರ್ಕ್ ಮಾಡಾಕತ್ತಾವು. ಆಕಿನೇ ಕಾತೆರ ಬಂದು ವರ್ಕ್ ಮಾಡಾಕತ್ಲು. ನಾನು ಆಪ್ಷನ್ ಮಾಡಿದ್ದು ನೋಡಿ. ಇನ್ನೂ 6:30 ಆಗೈತೆ ನೋಡಿ ಟೈಮು. ಬನ್ನಿ, ಇನ್ನೂ ಏನು ಕೆಲಸ ಇಲ್ರಿ, ಇವಾಗ ಎದ್ದೀನಿ. ಅಡುಗೆ ಮೇಲೆ ನೋಡ್ತಿರ್ಬಿಟ್ಟು ಅಡುಗೆ ಮೇಲೆ ಕಾಯ್ತಿರ್ಲಿಲ್ಲ. ಅಡುಗೆ ಬುಕ್ಕ ತೊಗೊಂಡೆ ಒಂದಿಷ್ಟು ಇಲ್ಲಿಗೆ ಸಂಜೆ ಕುಂತ್ರಿಗೆ ನೋಡಿ ಅಂತೇಳಿಲ್ಲ. ಈ ಕುರ್ಚಿ ಕೂತು ಆಟಿನಾಗಿದ್ದು ಬರ್ಕೊಂಡ್ಕೇರಿ ಏನು ಬೇಕು ಬರ್ಕೊಂಡು ಏನಾರ ತಮ್ಮನೇಲಿ ಟೈಟಲ್ ಬೇಕಾಗಿತ್ತದ ಅದ್ರೊಳಗೆ ಬರೆದಿಟ್ಟಿರ್ತೀನಿ. ಆಮೇಲೆ ನೋಡ್ಕೊಂಡು ತಮ್ಮನೇಲು ಟೈಟಲ್ ಹಾಕ್ಕೊತೀನಿ ನಾನು ವಿಡಿಯೋಕ್ಕೆ. ಇದೇ ಥರ ಮಾಡಿ ನೋಡಿ. ಒಂದು ಬುಕ್ಕ ಒಂದು ಪೆನ್ ಇರ್ತಂದ್ರೆ ಏನೋ ನೆಪ್ಪ ಆದ್ರೆ ಪಟ್ಟನ ಬರೆದಿಟ್ಬಿಡ್ತೀನಿ ರೀ. ಯಾಕಂದ್ರೆ ನನ್ನ ತಲೆಯಾಗ ಇರೋದಿಲ್ಲ. ಏನು ಈಗ ಅದು ಏನೋ ನೆಪ್ಪಾಗಿತ್ತು ಆ ವಿಷಯ ಬರೆದಿಟ್ಟಿನಿ ಅಂದ್ರೆ ಅದು ನೋಡೋಕೆ ಬರ್ತೀರಿ. ತಲೆಯಾಗ ನೆಪ್ಪ ಹಾರೇ ಬಿಡ್ತೀನಿ. ಯಾವುದೊಂದು ವಿಷಯ ನೆಪ್ಪ ಹಾರೇ ಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಹಂಗೆ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಬರ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ಒಳ್ಯಾಕೆ ಬಂದೆ. ಇವಾಗ ಬಂದು ಕೇರಿ ಬ್ರಷ್ ಮಾಡಿ ಮಾರಿ ತಕ್ಕೊಂಡು ತಲೆಗೆ ಒಂದು ಟಳ್ಳತ್ತಿ ಎಣ್ಣೆ ಉಣ್ಸ್ಕೊಂಡೆ, ಕೊಬ್ಬರಿ ಎಣ್ಣೆ. ಯಾಕೆ ಕಾಲು ಗೀಟದಂಗೆ ಟಳ್ಳತ್ತಿ ಕೊಬ್ಬರಿ ಉಣ್ಸ್ಕೊಂಡು ಒಂದಿಷ್ಟು ದಂಡಿ ಕೂಲ ಕಟ್ ಮಾಡೀನಿ ನೋಡಿ. ನೀಟ್ನಾಗ ಹಿಂಗಾಗಿ ಒಳಗೆ ಕುಂದ್ರಲಾಗ್ಯಾವ್ರಿ. ಒಂದು ಇಷ್ಟು ಕೂಲ ಕಟ್ ಮಾಡೀನಿ ತುದಿ ಕೂಲ. ಬ್ಯೂಟಿ ಪಾರ್ಲರ್ಗೆ ಅದಕ್ಕೆ ಏನೂ ಹೋಗಲ್ರಿ ಕೂಲ ಕಟ್ ಮಾಡ್ಸಕ್ಕೆ. ನಾನು ಮನೆಯಲ್ಲೇನ ಭಾಳ ಕೂಲ ಬುಧವಾರ ಅಲ್ರಿ, ಬುಧವಾರ ಕಟ್ ಮಾಡ್ತೀವಿ ನೋಡಿ. ಬುಧವಾರಕ್ಕೊಮ್ಮೆ ನಾನು ಕೂಲ ಕಟ್ ಮಾಡೋದು. ಮನ್ಯಾಗ ಯಾವಾಗಾರ ಕಟ್ ಮಾಡಿದ್ದೆ ಬುಧವಾರಕ್ಕೊಮ್ಮೆ ಕಟ್ ಮಾಡ್ತೀನಿ. ಅದಕ್ಕೆ ಅಷ್ಟು ಮಾಡಿ ಇವಾಗ ಬಿಸಿನೀರು ಕಾಸೀನಿ. ಬಿಸಿನೀರು ಕುಡಿಬೇಕು. ಶಾವ್ನಿನೂ ಬಿಸಿನೀರು ಕುಡಿಯೋಕೆ ನಿಂತಾಳೆ. ಆಕೆ ಬ್ರಷ್ ಮಾಡಿಲ್ಲ. ಅವ್ರು ಬಿಸಿನೀರು ಕುಡಿದ್ಮೇಲೆ ಬ್ರಷ್ ಮಾಡ್ತಾರೆ ನೋಡಿ ದಿನ. ಶ್ರಾವಣ ಹಾಯ್ ಮಾಡಪ್ಪ, ಹಾಯ್ ಮಾಡು. ಅದು ನಾನು ಬರೆಯೋಕೆ ಸ್ಟ್ಯಾಂಡ್ ತೆಗೆದ್ರೆ ಚಲೋ ಅಲ್ರಿ, ಮುರಿದು ಬಿಟ್ಟಿರ್ತದು. ಹಿಂಗಾಗಿ ಅವು ಕೊಟ್ಟ ಆತು ನೋಡಿ. ಶ್ರಾವಣ ಎಲ್ಲ ಮನ್ಯಾಗೆಲ್ಲ ಕ್ಲೀನ್ ಇದು ಬಾಂಡೆ ಬಿಸಿನೀರು ಕುಡಿದು ಅಷ್ಟು ಮನೆ ಅಡ್ಡು ಕಸಾಲಿ ಒಳಗೆ ಕಸ ಹೊಡ್ತೀನಿ. ಶ್ರಾವಣಿ ಹಿಂದಿನ ಕಸ ಹೊಡ್ತಾ ಹುಡಿಸ್ತೇವ. ಹಿಂದಿನ ಕಸ ಹೊಡ್ತೆ ಸ್ವಚ್ಛ ಗುಡ್ಸ್ಕೊಂಡು ತುಂಬ್ಕೊಂಬರ್ತೇವ ಬಂದಾರಿ. ಸರಿ ಆಕೆ ಶ್ರಾವಣಿ ಹಿಂದಿನ ಕಸ ಹೊಡೋಕೆ ಹಚ್ತೀನಿ. ನಾನು ಅಡುಗೆ ಮನೆ ಪರ್ಸಾಲಿ ಕಸ ಹುಡುಗಿ ಅಲಸಂದಿಕಾಳು ಪಲ್ಯ ಮಾಡ್ಬೇಕು. ಅಲಸಂದಿಕಾಳು ಕುದಿಯೋಕೆ ಇಡ್ತೀನಿ. ಮತ್ತು ನೀರು ಒಲೆ ಹಚ್ಚಿ ಕುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕಿಂತ ಮನ್ಯಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಕೂಲ ಕಟ್ ಮಾಡ್ಕೊ ಒಳ್ಳೇದಂತೇಳಿ. ಯಾಕಂದ್ರೆ ಒಂದು ಸ್ವಲ್ಪ ತುದಿ ಬುಧವಾರಕ್ಕೊಮ್ಮೆ ಕೂಲ ಕಟ್ ಮಾಡ್ರೆ ಬೆಳಿತಾವೆ ಅನ್ನೋದು. ಬುಧವಾರಕ್ಕೊಮ್ಮೆ ಬುದು ಬೆಳಿತಾವೆ ಅನ್ನೋದು ಒಂದೇ ಇದಕ್ಕೋಸ್ಕರ ನಾ ಬುಧವಾರಕ್ಕೊಮ್ಮೆ ಕಟ್ ಮಾಡ್ತೇವೆ. ಮತ್ತು ಅಕ್ಕ ಯಾಕೆ ನೋಡಿರಿ 8 ಗಂಟೆ ಆಯಿತು. ನಾನು ನೀರು ಬರ್ತಾವೆ ತುಂಬಬೇಕು. ನೀರು ಬರ್ತಾವೆ ನೋಡಾಕತ್ತೀನಿ. ನೀರ ಬರ್ಲಾಗ್ಯಾವು. ಎಲ್ಲ ಕಸ ಮನೆಯೂ ಕ್ಲೀನಾಗೈತೆ ನೋಡಿ. ಎಲ್ಲ ಕ್ಲೀನಾಗೈತೆ. ಇವಾಗ ನೀರು ಒಲೆ ಹಚ್ಚೀನಿ. ಅಲಸಂದಿಕಾಳು ಕುದಿಯಾಕೂ ಇಟ್ಟೀನಿ. ಶಾವ್ನಿ ಒಂದು ಬಾಂಡೆ ಎದ್ದು ತಿಕ್ಕಾಕತ್ತಾಳ. ನೀರು ಒಲೆ ಹಚ್ಚಿ ನೀರು ಕಾದಾಗ ರೊಟ್ಟಿ ಮಾಡಿಬಿಡ್ತೀನಿ ರೀ. ಹಂಗೆ ನೀರು ಇಳಿಕೆ ರೊಟ್ಟಿ ಮಾಡ್ತೀನಿ. ಅಲಸಂದಿಕಾಳು ಕುಯ್ತಾವು. ಕುಮಾರ್ ಕುಂತ ನೋಡಿ. ಯಾಕಡೆ ಬಾಂಡೆ ತಿಕ್ಕದು ಯಾಕಡೆ ನೀ ಕುಂತಿದ್ದು ಯಾಕಡೆ ಬಾಂಡೆ ಯಾಕಡೆ ಇಟ್ಟಿ ಯವ್ವ ಯಾಕಡೆ ಸಿರೋಣಕ್ಕ ತಿಕ್ಕ ಪದ್ಧತಿ. ಈ ಬಾಂಡೆ ಎಲ್ಲದಾವು ಪುಟ್ಟ್ಯ ನೀರು ಎಲ್ಲದಾವು ಬಾಂಡೆ ಎಲ್ಲಿ ತಿಕ್ತಿ ಯಾಕಡೆ ಕುಂತಿ ಹಾಂ ಹಿಂಗೆ ಕೆಲಸ ಮಾಡೋದು ನಗತಿರಲ್ಲೇ. ಈ ಕಡೆ ಕುಂತಿ ಈ ನೀರು ಹಾಕೋ ಎಸಕ್ಕೋ ನೀರು ಹಾಕೋ. ಈ ಕಡೆ ಪುಟ್ಟಿ ತೊಳೆದಿಡು. ಈ ಕಡೆ ಮ್ಯಾಕದ ಒಳಗದೇನೋ ನೀರು ಹಾಕೋ. ಒಳಗಿನ ಮೇಲೆ ಬಂದಿಲ್ಲ ನೀರಿನ. ಯವ್ವ ಹಾಂ 2 ಬಾಂಡೆ ಅದಾವು ಎಡ್ಡಿ ಅದಾವ ತಿಕ್ಕೊಂಬಾರವ ಅಂದ್ರೆ ಈ ನಮ್ನಿ ಮಾಡ್ತಾವ ಅವ್ರಿಗೆ. ಒಂದು ತಾಸು ಹತ್ರ ನೀನು ಬಾಂಡೆ ತಿಕ್ಕೊಂಡಿಲ್ಲ. ಬಾಂಡೆ ಒಂದು ಆ ಪುಟ್ಟಿ ಸ್ವಚ್ಛ ತೊಳೆದಿಟ್ಟು ನೀರು ಹಾಕೋ. ಪುಟ್ಟಿ ತೊಳೆದಿಟ್ಟು ಅವಸು ಬಡ ತಿಕ್ಕಿ ರೊಟ್ಟಿ ಪಲ್ಯ ಎಲ್ಲ ಕೆಲಸ ಮುಗೀತು. ಶಿವಕುಮಾರ್ನು ಸ್ಕೂಲಿಗೆ ಹೋದ. ಶ್ರಾವಣಿನೂ ಕುಂತಾಳ ಇಲ್ಲೇ. ಅದು ಜಾಕ ಆಗೈತೆ, ಊಟ ಆಗೈತೆ. ಮತ್ತು ಸ್ನೇಹಿತರೆ, ಮನ್ಯಾಗ ನಾವು ತಂದೆ ತಾಯಿ ಹೇಗಿರ್ತೀವಿ ಆ ಥರ ಮಕ್ಕಳು ಕಲಿತಾವ ಅನ್ನೋಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ನಮ್ಮ ಶ್ರಾವಣಿನ ಹಂಗೆ ಮಾಡ್ಯಾಳ ನೋಡಿ. ನಾನು ಏನೋ ವಿಡಿಯೋದಾಗ ಹೇಳಿದ್ದೆ ಅದನ್ನೇ ನೋಡಿ ತಾನು ಫಾಲೋ ಮಾಡ್ಯಾಳ. ಅದು ಏನು ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಎಡ್ಕೆ ಸಾಮಾನು ವಿಡಿಯೋದಾಗ ಹೇಳಿದ್ದು ನೋಡಿ, ಎಣ್ಣೆ ಕುಕ್ಕು ಹಚ್ಕೋಬೇಕಿಂತಲ್ಲಿ ಅಂತೇಳಿ ಹೇಳಿದ್ದೆ. ಅಕ್ಕಿ ನಾನು ಅದಕ್ಕೆ ಕೇಳಿದೆ, ಯಾಕೆ 50 ತಲೆ ಇಕ್ಕಿದ್ನಲ್ಲ ಆಕೆಗೆ ಕೇಳಿದೆ ಹಿಂಗೆ ಅಂತ ಹೇಳಕತ್ತ ಸ್ನೇಹಿತರೆ.
ಅದು ಹೆಂಗೆ ಏನು ಹೇಳ್ತಾರೆ ನೋಡು ಬನ್ನಿ. ಅದಕ್ಕೆ ಪ್ರತಿಯೊಂದು ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳೋದೇನಂದ್ರೆ, ಮಕ್ಕಳಿದ್ರೆ ಜಗಳ ಮಾಡಬೇಡಿ, ಮಕ್ಕಳಿದ್ರೆ ಕೆಟ್ಟದ್ದು ಮಾತಾಡಬೇಡಿ, ಮಕ್ಕಳಿದ್ರಿಗೆ ಏನೋ ಒಟ್ಟು ಕೆಟ್ಟದಾಗೋದು ಮಕ್ಕಳಿದ್ರೆ ಏನು ಮಚ್ಚಾಬೇಡಿ. ಯಾಕಂದ್ರೆ ಮಕ್ಳು ಅದರ ತಲೆಯಾಗ ಇಟ್ಕೋತಾರೆ ನೋಡಿ. ಈಗ ಒಳ್ಳೇದಾಯ್ತು ಬೇಷಿರಿ ಸ್ನೇಹಿತರೆ, ನಾವು ಒಳ್ಳೇದು ಮಾತಾಡಿ ಒಳ್ಳೇದು ಮಾಡಿದ್ವಿ ಒಳ್ಳೆ ಥರ ಇಟ್ಕೋತಾವು. ಕೆಟ್ಟ ಮನ ಮತ್ತು ಅತಿ ತಂದೆ ತಾಯಿ ಜಗಳ ಮಾಡೋದ್ರಿಂದ ಮಕ್ಕಳು ಎಫೆಕ್ಟ್ ಕೊಡ್ತಾವೆ. ಎಷ್ಟೋ ಮಕ್ಕಳು ತಮ್ಮ ಇಷ್ಟೋ ಮಕ್ಕಳು ಬುದ್ಧಿಹೀನತೆ ಆಗ್ಯಾವು. ತಂದೆ ತಾಯಿ ಜಗಳ ಮಾಡೋದು ನೋಡಿ ಅವಕ್ಕೇನು ಕುಂತ್ಬಿಡ್ತಾವೆ, ಬರೀ ಜಗಳದ ತಲೆಯಾಗ ಕುಂತ್ಬಿಡ್ತಾವೆ. ಅಭ್ಯಾಸ ಕಡೆ ಗಮನ ಕೊಡೋಕ್ಕಾಗಲ್ಲ, ಕರೆಕ್ಟಾಗಿ ಆಟ ಆಡೋಕೆ ಗಮನ ಕೊಡೋಕ್ಕಾಗಲ್ಲ. ನಮ್ಮ ಮಕ್ಳುಗಳು ಎಷ್ಟು ಕಾಮಿಡಿಯಾಗಿ ಎಷ್ಟು ನಕ್ಕೋತ ಆಡ್ಕೋತಾ ಇರ್ತೀವಿ, ಅಷ್ಟು ಮಕ್ಕಳು ನಮ್ಮ ಕೂಡ ಚಂದ ಇರ್ತಾವೆ. ಅತಿ ಮಕ್ಕಳು ಸ್ಟ್ರಿಕ್ ಆಗಿಡ್ಬೇಕಂತೇಳಿ ಮಕ್ಕಳಿಗೆ ಅತಿ ಸ್ಟ್ರಿಕ್ನು ಚಲೋ ಅಲ್ಲ. ಅತಿ ಮಕ್ಕಳು ಸ್ಟ್ರಿಕ್ ಇಡಬಾರ್ದು, ಅತಿ ಕಾಮಿಡಿಯಾಗಿರಬಾರ್ದು. ಒಟ್ಟು ಮಕ್ಕಳಿಗೆ ಕಾಮಿಡಿ ಥರ ನಗಿಸ್ತಿರ್ಬೇಕು. ಅತಿ ಏನಾದ್ರು ಸಮಸ್ಯೆ ಬಂದ್ರೆ ಸ್ಟ್ರಿಕ್ ಆಗಿಯೂ ಮಾತಾಡ್ತಿರ್ಬೇಕು. ಶ್ರಾವಣಿಗೂಡನ್ನ ಎಷ್ಟು ನಗ್ತಾ ಇರ್ತೀನಿ ಅಷ್ಟು ನಗ್ತಾ ಇರ್ತಾರೆ. ಮನೆಯಾಗಿದ್ರೆ ನಾನು ಬೇಜಾರನಾಗಲ್ಲ, ಅವ್ರು ಹೋದ್ರಂದ್ರೆ ಒಂಥರ ಬೇಜಾರಾಗುತ್ತೆ. ಅದೇ ಹೇಳೋದೇನು, ತಂದೆ ತಾಯಿ ಮಕ್ಕಳು ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಇದೆ. ಮಕ್ಕಳು ಇದ್ರಿಗೆ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಎಲ್ಲನೂ ನೋಡ್ಕೊಂಡು ಮಾತಾಡಿ. ಕೆಟ್ಟದ್ದು ಮಾತಾಡೋಕ್ಕಿಂತ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಕಳೀತವೆ ಮಕ್ಕಳು, ಒಂದೇ ಹೇಳೋದು. ಅದು ಹೆಂಗೆ ಏನು ಅನ್ನೋದು ಉದಾಹರಣೆ ತೋರಿಸ್ತೀನಿ ಬನ್ನಿ ನಮ್ಮ ಶ್ರಾವಣಿ ಮೂಲಕ. ಶ್ರಾವಣ್ ಕುಮಾರ್ ಶಾಲಿಗೆ ಹೋಗಿದ್ದು ಆಯಿತು. ಶ್ರಾವಣಿ ಏನೋ ವಿಚಾರ ಮಾಡಾಕತ್ತ ನೋಡಿ. ಇಲ್ಲಿ ಏನು ವಿಚಾರ ಮಾಡಾಕತ್ತೀಯಮ್ಮ? ತಮ್ಮ ಸ್ಕೂಲ್ ಹೋದ್ನಾ? ನೀನು ಹೊಂದ್ಕೋಬೇಕು. ಸ್ನೇಹಿತರೆ, ನಾವು ಮನ್ಯಾಗ ನಾವು ಯಾವ ಥರ ಇರ್ತೀವಿ ಮಕ್ಳು ಆ ಥರ ಇರ್ತಾರೆ ಅನ್ನೋದು ಗ್ಯಾರಂಟಿ. ಇದು 100% ಸತ್ಯ ನೋಡಿ. ನಾವು ಒಳ್ಳೇದು ಮಾತಾಡಿದ್ರೆ ಮಕ್ಕಳು ಒಳ್ಳೇದು ಕಲಿತಾವೆ, ನಾವು ಕೆಟ್ಟ ಮಾತಾಡಿ ಕೆಟ್ಟ ಕಲಿತಾವೆ. ಅದು ಯಾಕೆ ಏನು ಮ್ಯಾಗ ಇಲ್ಲಿ ಫೋಟೋ ಒಳಗೆ ಹೇಳಿದ್ನಲ್ಲ, ಇಲ್ಲಿ ಕುಕ್ಮ ಹಚ್ಕೋಬೇಕು ಹೆಣ್ಮಕ್ಳು ಅಂತೇಳಿ ಹೇಳಿದ್ನಲ್ಲ, ಇದು ಬೇತಾಲಿಗೆ ಕುಕ್ಮ ಹಚ್ಕೋಬೇಕಂತ ಹೇಳಿದ್ನಲ್ಲ, ಆಕಿನೂ ನೀನು ಐತಲ್ಲ ಸ್ನೇಹಿತರೆ ಕುಕ್ಮ ಚಂದ ಬಾ ತೋರಿಸ್ತೀವಿ ನೋಡಿ. ನಾವು ಏನು ಮಾತಾಡ್ತೀವಿ, ನಾವು ಏನು ಹೇಳ್ತೀವಿ ಮಕ್ಳು ಅದೇ ಕಲಿತಾರೆ ನೋಡಿ. ಅವಕ್ಕೂ ತಲೆ ಪ್ರಿಂಟ್ ಆಗಿರ್ತೈತೆ ಏನು ಮಾಡ್ತೈತೆ ನೋಡಿ. ಕುಕ್ಮ ಚಂದ ಸ್ನೇಹಿತರಲ್ಲಿ ನಿನ್ನೆ ಚಂದ ಮತ್ತು ನಾ ಎಲ್ಲಿ ಹಣಿ ಸುತ್ತೀನಿ ಚಂದ. ಅದು ಯಾಕೆ ಶ್ರಾವಣಿ ಹಿಂಗೆ ಯಾಕೆ ಮಾಡಿ ಹಣಿಗೆ ಯಾಕೆ ಕುಕ್ಮ ಹಚ್ಕೊಂಡಿ ಅಂತ ನಾ ಕೇಳಿದೆ. ಏನು ಹೇಳಿದೆ? ಹಾಂ ಏನಿಲ್ಲ, ನನಗೇನು ಹೇಳಿದೆ? ಯಾಕೆ ಹಚ್ಕೊಂಡಿಲ್ಲ ಕುಕ್ಮ ಕೇಳಿದೆ. ಯಾರು ಹೇಳಿದ್ರು? ನೀವು ಮಮ್ಮಿ. ನಾ ಏನಂತ ಹೇಳಿದೆ? ಅದಕ್ಕೆ ಹಚ್ಬಿಟ್ಟಿನ. ಮತ್ತು ನೀನು ಹೊರಗೆ ಆಡಕ್ಕೆ ಹೋಗಲ್ಲ, ಒಟ್ಟೆ ಬರೀ ಮನ್ಯಾಗ ಇರ್ತೀವಿ ಯಾರು ನೋಡಿದ್ರು? ಸ್ಕೂಲಾಗೆಲ್ಲ ಜೊತೆ ಕೂಡ ಆಟ ಆಡ್ತಿರ್ತೀನಿ. ಇಲ್ಲಿ ಮನ್ಯಾಗ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕ? ಇಲ್ಲ. ಯಾಕಮ್ಮ? ಹೋಗಿ ಆಡೋಗು. ನಿಮ್ಮ ಕೂಡನೇ ಇಷ್ಟ ಇರೋದು ನನಗೆ. ಯಾಕ ನನಗೆ ಕೂಡ ಯಾಕೆ ಇಷ್ಟ? ಯಾಕೆ ನಾನು ಇಷ್ಟ? ಯಾಕ ನಾನು ನಿಮ್ಮ ಮಾಮ ಅಂತೆ, ನಾನು ಮಾಮ ಅಂತ ಕಾಮಿಡಿ ಮಾಡ್ತೆ, ಅದೇ ಇಷ್ಟ. ನಮ್ಮ ವಾರಿಗೋರು ಯಾರು ಇಲ್ಲಿ ಆಡಕ್ಕ, ನಮ್ಮ ತಮ್ಮನ ವಾರಿಗೋರು ಆಟೆ ಅದಾರ ಇಲ್ಲಿ ಆಟ ಆಡಕ್ಕ. ಎಲ್ಲಿ? ನಮ್ಮ ತಮ್ಮನ ವಾರಿಗೆ ಆಟೆ ಅದಾರ ಇಲ್ಲಿ ಓಣ್ಯಾಗ. ಹೌದು, ನಮ್ಮ ಶಾಲ್ಯಾಗ ವಾರಿಗಿಲ್ಲ, ನಮ್ಮ ಶಾಲ್ಯಾಗ ಸ್ಕೂಲ ಭಾಳ. ದಾನಮ್ಮರ ಮನೆಗೆ ಹೋಗ್ಬೇಕು. ಅಲ್ಲಿ ದಾನಮ್ಮನ ಮನೆ ನೋಡಿಲ್ಲ ನಾನು. ನೋಡಿ ನೋಡಿಲ್ಲ, ಅದಕ್ಕೆ ದಾನಮ್ಮರ ಮನೆ ಸಂಜೆ ನೋಡಿಲ್ಲ ನಾನು. ಮರ್ಗಮ್ಮ ಗುಡಿ ಜಾಕನೂ ಆಯಿತು, ತಲೆ ಸ್ನಾನ ಮಾಡಿದ್ದು ನೋಡಿ ಇವತ್ತು. ಯಾಕಂದ್ರೆ ಖುಷಿ ಆಯ್ತು, ತಲೆ ಸ್ನಾನ ಮಾಡೋಕ್ಕೂ ಖುಷಿ ಆಯಿತು. ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತೈತೆ ಪ್ರತಿಯೊಂದು ಹೆಣ್ಮಕ್ಳಿಗಿರೋ ಸಮಸ್ಯೆ, ಅತಿ ಹೇಳೋಕ್ಕಾಗಲ್ಲ. ಶ್ರೀಶೈಲಕ್ಕೆ ಹೋಗ್ಬೇಕಂದೆ. ಶ್ರೀಶೈಲಿನ ನಾಳೆಗೆ ಇವತ್ತಿಗೆ 10 ದಿನ ಹೋಯ್ತು. ಶ್ರೀಶೈಲಕ್ಕೆ ಹೋಗೋದು ಹುಣ್ಣಿಮೆ ದಿನನೇ ಹೋಗ್ತೀವಿ, ಶುಕ್ರವಾರ. ಇವತ್ತು ಬುಧವಾರ, ಗುರುವಾರ, ಶುಕ್ರ, ಇನ್ನು 10 ದಿನ ಉಳಿತು. 10 ದಿನದಾಗ ಇದು 5 ದಿನ, ಆ ಕಡೆ 5 ದಿನ ಇದು ಆಸಿ ಪಾಸಿ ಹೋಗಕ್ಕೆ ಸ್ವಚ್ಛತೆಲ್ಲ ಆಸಿ ಪಾಸಿ ಮಾಡಬೇಕು ಸ್ನೇಹಿತರೆ. ಬನ್ನಿ ಊಟ ಮಾಡಿ ಮತ್ತು ಬ್ಲಾಗ್ ಚಾಲು ಮಾಡ್ತೀನಿ. ಪೂಜೆ ಶ್ರಾವಣಿ ಮಾಡಿ ಅಂತ ಹೇಳಿದ್ದಕ್ಕೆ ಮಾಡಮ್ಮ ಅಂತ ಮಜಾ ಊಟ ಮಾಡ್ತೀನಿ. ಇಷ್ಟು ಮತ್ತು ಬ್ಲೌಸು ಹೋಗೋರಾಗ ಟಿಚ್ ಮಾಡಿಕೊಡ್ಬೇಕಕ್ಕ ಅಂತ ಬಂದಾವು. ಒಂದು ಅಸ್ತ್ರ ಬ್ಲೌಸು, ಒಂದು ಸಾದಾ ಬ್ಲೌಸು, ಮತ್ತು ಇವೆರಡು 2 ಅಸ್ತ್ರ ಬ್ಲೌಸು, 2 ಸಾದಾ ಬ್ಲೌಸ್ ಅವಿಸದವು. ಕುಸು ಹೋಗೋರಾಗ ಟಿಚ್ ಮಾಡಬೇಕು. ಟೈಮ್ ಭಾಳ ಆಗೈತೆ. ಬನ್ನಿ ನಾ ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಕುಂತೀನಿ. ಅಟ್ಟೆ ಮ್ಯಾಗ ಹೋಗ್ಬೇಕಂದ್ರೆ ಇಲ್ಲೇ ಕಟ್ ಮಾಡಿ ಇಲ್ಲೇ ಟಿಚ್ ಮಾಡಿರತ್ತಂತ. ಬಂಡಿ ಸರಿ ಇಲ್ರಿ, ಕೊರ್ಚ ಬರ್ಚ ಬಂದು ನೋಡ್ತಿರ್ಬೇಕು ಇಲ್ಲೇ. ನೀ ಏನು ಮಾಡಕತ್ತೀವ? ಶಾಲಿಗೆ ಹೋಗಲ್ಲ, ಸ್ಕೂಲಿಗೆ 1 ಗಂಟೆ ಆಯಿತು. ಐಸ್ ಕ್ರೀಮ್ ತಿಂದು ನನಗೆ ಸ್ವಲ್ಪ ಕೊಟ್ಟೆ ಹೆಸರು. ಇಲ್ಲ. ಯಾಕೆ?
ಊಟ ಕೊಡ್ತಿಲ್ಲ ರೀ ಅಕ್ಕಿ ಎಲ್ಲ ಹಂಗೇನಿಲ್ಲ ಕೊಡ್ತಾಳೆ. ನಾವು ಉಣ್ಣಾಕತ್ತಿದ್ನೆಲ್ಲ ಕೊಡಕ್ಕೆ ಬಾ ಮಮ್ಮಿ ತಗೋ ಅಂತ ಕೊಡಕ್ಕೆ ಬಂದು ನಾವು ಅಲ್ಲೇ ಒಂದೇ ತಿಂದ್ಲು ನೋಡಿ ಅಕ್ಕಿ. 5 ರೂಪಾಯಿ ಇದ್ದು ರೀ ಮೊದಲೆಲ್ಲ ಐಸ್ ಕ್ರೀಮು, ಈಗ 10 ರೂಪಾಯಿ ನೋಡಿ. ಇವಾಗ ಏನು 5 ರೂಪಾಯಿಗೆ ಏನೂ ಬರಲ್ಲ, ಮತ್ತು ಅವಾಗ ಬರ್ಬಾರ್ದು 10 ರೂಪಾಯಿ 20 ರೂಪಾಯಿ ಹೀಗಾಗಿ ಎಲ್ಲ ರೇಟ್ ಜಾಸ್ತಿ ಆಗೈತೆ ನೋಡಿ. ನಾವು ಸಣ್ಣವರಿದ್ದಾಗ ಐಸ್ ಕ್ರೀಮ್ ಬರೀ 1 ರೂಪಾಯಿ 2 ರೂಪಾಯಿಗೆ ತಿನ್ನೋದು, ಈಗ 10 ರೂಪಾಯಿಗೆ ಆದ್ರೆ ನನಗೆ ಗಾಬರಿ ಆಗ್ಬಿಟ್ಟೀನಿ ರೀ. ಬನ್ನಿ ಬ್ಲೌಸ್ ಕಟ್ ಮಾಡ್ತೀನಿ, ಕಟ್ ಮಾಡಿ ವಿಡಿಯೋಕ್ಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಶ್ರವಣಿ ಸಾಲಿ ಓಡಿ ಎದ್ದು ಹೊತ್ತಾಯ್ತು, ಟೈಮ್ ಆಯಿತು ನೋಡಿ ಸ್ನೇಹಿತರೆ. 2 ಬ್ಲೌಸ್ ಕಟ್ ಮಾಡೀನಿ. ಏನೂ ಕೆಲಸ ನೋಡಿ, 2 ಹೊಲಿತಿದ್ದೆ, ಹಿಂಗೆ ಫೋನ್ ನೋಡ್ಕೋತ ಕುಂತೆ. ಸುಸ್ತಾಯ್ತು ಮನುಷ್ಯಾಗ ಮನುಷ್ಯ ಮಾಡ್ಬೇಕಂದ್ರೆ ಮಾಡ್ತೀನಿ ರೀ. ಒಲ್ಲೆ ಅನ್ನಿಸ್ತಾ ಮುಗೀತು ನೋಡಿ. ಒಂದೇ ಮಾತಿನ ಅಂಗಡಿದ್ದಂಗೆ ನಾನು. ಮಾತು ಕೊಡೋದ್ರಾಗಿರ್ಬೇಕು, ಕೆಲಸ ಮಾಡೋದ್ರಾಗಿರ್ಬೇಕು. ಬೇಕಂದ್ರೆ ಗುಡ್ಡನ್ನ ಕಿತ್ತಿಟ್ಟು ಬರ್ತೀನಿ ರೀ. ಬೇಡತ್ತಂದ್ರೆ ಅದು ಒಂದು ಕಸ ಈ ಕಡೆ ತೆಗಿಯೋರು ಹೋಗ್ಯಲ್ಲ ಸ್ನೇಹಿತರೆ. ನಾನು ಆ ಥರ ಅದು ನೋಡಿ. ಏನು ಮಾಡ್ಬೇಕು, ಬಟ್ಟೆ ಒಗಿಬೇಕು. ಬನ್ನಿ ಇವಾಗ. ಏನಪ್ಪ ಏನು ಉಣ್ಣಂಗೆ ಹಾಕಲ್ಲ ಇವಾಗ ನೋಡಿ. ಸಾಲಿಗೆ ಹೋಗಿ ಬಂದು ಮುಕ್ಕೋಯ್ದ. ನಂಗೆ ನಿದ್ದಿಲ್ಲ ಸ್ನೇಹಿತರೆ, ನಿದ್ದಿಲ್ಲ, ರೆಸ್ಟ್ ಇಲ್ಲ, ಹಿಂಗಾಗಿ ಸುಸ್ತಾಗ್ಬಿಟ್ಟೈತಿ. ಅದಕ್ಕೆ ಮುದ್ದೆ ಬಳಕೆ ಹೋಗಿಲ್ಲ. ಒಂದು ಸೀರೆ ಆರ್ಡ್ರ್ ಬಂದೈತೆ ರೀ, ಅದು ಪ್ಯಾಕಿಂಗ್ ಮಾಡಬೇಕು. ಬಟ್ಟೆ ಒಗೆದು ಹಾಕಿ ಅದು ಪ್ಯಾಕಿಂಗ್ ಮಾಡ್ತೀನಿ. ಯಾವ ಸೀರೆ ಏನಂತ ತೋರಿಸ್ಬೇಕು ಸ್ನೇಹಿತರೆ, ಬರ್ರಿ ತೋರಿಸ್ತೀನಿ ನಿಮಗೆ. ಈ ಸೀರೆ ಆರ್ಡ್ರ್ ಬಂದೈತೆ ನೋಡಿ. ಶುದ್ಧ ಸಿಲ್ಕ್ ನೋಡಿ ಇದು ಸೀರೆ ನೋಡಿ, ಕಾಣ್ತಿರ್ಬೇಕು. ಶುದ್ಧ ರೇಷ್ಮೆ ಈ ಸೀರೆ ಕಲರ್ ಆರ್ಡ್ರ್ ಬಂದೈತೆ ನೋಡಿ. ಇದೆ ಈ ಥರ ಬರ್ತೀರಿ ಸೀರೆ. ಪ್ಯಾಕಿಂಗ್ ಮಾಡಬೇಕು, ಅಡ್ರೆಸ್ ಬರೀಬೇಕು. ನಾಳೆ ಮುದ್ದೆ ಒಳಗೆ ಹೋಗ್ಲೇಬೇಕು ರೀ. ನಿನ್ನೆ ಹೋಗ್ಬೇಕಂತ ಬಿಟ್ಟೆ, ಇವತ್ತು ಹೋಗ್ಬೇಕಂತ ಬಿಟ್ಟೆ. ಹೆಂಗಾದ್ರೂ 900 ರೂಪಾಯಿ ಅದಾವೆ ರೀ ಅಂತ ಸಂತಿ ಮಾತ್ರ ತೊಗೊಂಡ್ಕೇರಿ ಹೋಗ್ಬೇಕು. ಕಿವಿಯನ್ನು ಹುಚ್ಚಿನ್ರಿ, ತೊಳ್ಯಾಕಿಟ್ಟಿನಿ ಕಿವಿಯನ್ನು ನೋಡಿ. ಸೀರೆ ಆರ್ಡ್ರ್ ಬಂದೈತೆ, ಕೊರಿಯರ್ ಕಳಿಸ್ಬೇಕು. ಈ ಸೀರೆ ಬರ್ತಿರ್ತಾರೆ ನೋಡಿ. ಒಂದು ತೊಗೊಂಡಾರ ಈಗ ಒಂದವರು. ಸೀರೆ ಚೆನ್ನಾಗೈತಕ್ಕ, ಇದೊಂದು ಕಳಿಸಿ, ಇನ್ನೊಂದು ನೀಲಿ ಕಲರ್ ಐತೆಲ್ಲ ಕಳಿಸಿದ್ರು. ಅದಕ್ಕೆ ಕಳಿಸ್ಬೇಕು ನಾಳೆಗೆ. ಇದನ್ನೊಂದು ಸೀರೆ ಕಳಿಸಿ ಸಂತಿ ಮಾಡ್ಕೊಂಬರ್ಬೇಕು. ಇವತ್ತೇ ಹೋಗ್ಬೇಕಂದೆ. ಇವತ್ತು ಬುಧವಾರ ಸ್ನೇಹಿತರೆ, ಇವತ್ತು ಬುಧವಾರ ಐತೆ. ಗುರುವಾರ ಹೋದ್ರಾತು. ನಾಳೆ ಸಂತಿ ರೀ, ಮುದ್ದೇವ ಸಂತಿ ಅಂದ್ರೆ ಕಾಯಿಪಲ್ಲೆ ಅದು ಚೆನ್ನಾಗಿ ಬಂದಿರ್ತೈತಿ, ಸಸ್ತಾಗಿ ಇರ್ತೈತೆ ಅಂತ ಆಸೆಗೆ ಬಿಟ್ಟು ನೋಡಿ. ಇವತ್ತು ಅದನ್ನು ಏನರ ಇದ್ದು ಮಾಡ್ಕೊಂಡು ಉಂಡ್ರಾತು. ಮೆಣಸಿನ್ಕಾಯಿ ಮಾತ್ರ ಮೊನ್ನೆ ಖಾಲಿ ಆಗ್ಯಾವು. ಸಂತಿ ಏನೂ ಇಲ್ಲ ಸ್ನೇಹಿತರೆ, ಖಾಲಿ ಆಗೈತೆ. ಶ್ರಾವಣ ಯಾಕೆ ಎಲ್ಲದಿ ಬಟ್ಟೆ ತೊಗೊಂಡಾಕತ್ತೀನಿ ಅಪ್ಪ ನೋಡಿ. ನನ್ನ ಮಗ ಕೆಲಸ ಮಾಡ್ತೈತೆ ನೋಡ್ರಿ ಅಪ್ಪ. ನನ್ನ ಮಗ ಬಂಗಾರ ಗಿಂಡಿ. ನಾನು ಇದ್ದಿದ್ರಾಗ ಒಂದಷ್ಟು ಮಾಡ್ಕೊಂಡ್ರಿ. ಸಂಜಿಕೆಲ್ಲ ಅನ್ನ ಇದು ರೊಟ್ಟಿ ಪಲ್ಯ ಐತೆ. ಸಜ್ಕ ಮಾಡಿಬಿಡ್ತೀನಿ ರೀ ಒಂದಿಷ್ಟು ಅವ್ರಿಬ್ಬರಿಗೆ. ನನಗೆ ರೊಟ್ಟಿ ಪಲ್ಯ ಐತೆ, ಮುಗೀತು ನೋಡಿ. ಯಾವ್ದಾರು ಇದ್ದಿದ್ದು ಮಾಡ್ಕೊತೀನಿ, ಜೀವನ ಸಾಗಿಸೋದು ನೋಡಿ ಸ್ನೇಹಿತರೆ. ಬನ್ನಿರಿ ಇವಾಗ ನಾನು ಇದನ್ನು ಪ್ಯಾಕಿಂಗ್ ಮಾಡಲ್ಲ, ಬಟ್ಟೆ ಒಗೆದು ಹಾಕಿ ಬಂದು ಪ್ಯಾಕಿಂಗ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಕ್ಲಿಯರಾಗಿ ಕಾಣುತ್ತೆ ನೋಡಿ, ಹಿಂಗೆ ಕ್ಲಿಯರ್ ಕಾಣುತ್ತೆ ನೋಡಿ ಸೀರೆ. ನೀವು ಯಾವುದಾದ್ರು ಇಂಥ ಸೀರೆಗಳಾಗಿರ್ಬೋದು ಏನಾರು ಬೇಕಾದ್ರೆ ಪ್ಲೀಸ್ ಆರ್ಡ್ರ್ ಕೊಡಿರಿ ನನ್ನ ಕಡೆ ಅಂತ. ಯಾವುದೇ ಮೋಸ ಇರಲ್ಲ. ಆರ್ಡ್ರ್ ಕೊಟ್ರಂದ್ರೆ ನಿಮ್ಮ ಅಡ್ರೆಸ್ ಹಾಕಿದಂದ್ರೆ ನೀವೆಲ್ಲಿ ಏನಂದು ಆಲ್ ಇಂಡಿಯಾನು ಕೊರಿಯರು ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ. ಎಲ್ಲ ವಿಡಿಯೋ ಚೆಕ್ ಮಾಡಿ. ನಾನು ಸಾರಿಗೂ ವಿಡಿಯೋ ಹಾಕೀನಿ, ನೈಟಿಗೂ ವಿಡಿಯೋ ಹಾಕೀನಿ. ನೈಟಿ ಬೇಕಾಗಲಿ ಸಾರಿ ಬೇಕಾಗಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಆರ್ಡ್ರ್ ಕೊಡಿರಿ. ಅದೊಂದು ದೊಡ್ಡ ಹೆಲ್ಪ್ ಮಾಡಿ ನಿಮ್ಮ ಕಡೆ ಅಂತ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರವಣ್ ಕುಮಾರ್ ಊಟ ಮಾಡಾಕತ್ತಾನ. ಅಲಸಂದಿ ಪಲ್ಯ ರೊಟ್ಟಿ. ಅಲ್ಲಿ ಬಿಡು, ಮಣ್ಣು ಚಿಲ್ಲಿ ಬಿಡು. ಏನು ಚಿಲ್ಲಿ ಏನು ಸುನ್ನತ್ತೈತೆ ನೋಡು. ಬನ್ನಿ ಇಲ್ಲಿ ನಾನು ಏನಾದರೂ ತಿನ್ನಕ್ಕೆ ಕೊಡು ಮಮ್ಮಿ ಅನ್ನಕತ್ತಿದ್ದ. ಅದಕ್ಕೆ ನೀವು ಒಂದು ರೊಟ್ಟಿ ಊಟ ಮಾಡು, ಕಲ್ಲಿ ಉರಿಗೆ ಕೊಡ್ತೀನಿ ಅಂತೇಳಿ ಕಲ್ಲಿ ಉರಿಯಾಕತ್ತಿ ನೋಡಿ. ಸಣ್ಣ ಒಲಿ ಇಟ್ಟು ಉರಿಯಾಕತ್ತಿ ನೋಡಿ ಕಲ್ಲಿ. ಚಿನ್ನ ಏನು ಬೇಕು ತಿನ್ನಕ್ಕೆ? ಇವೆಲ್ಲ ಕಿವಿಯನ್ನು ಬುಗುಡಿ ಕಡ್ಡಿ 4 ವರ್ಷ ಆಗೈತೆ ನೋಡಿ. ಬುಗುಡಿ ಕಡ್ಡಿ ಬಿಚ್ಚಲಾರ ಇವಾಗ ಬಿಚ್ಚಿ ನೋಡಿ. ಬಿಚ್ಚೀನಿ. ಇವು ತೊಳಿಬೇಕು ಸ್ನೇಹಿತರೆ. ತೊಳೆದೀನಿ ರೀ, ಇಟ್ಕೋಬೇಕು ಇವಾಗ. ಸಾರಿ, ತೊಳಿಬೇಕು ಸ್ನೇಹಿತರೆ ಅಂದೆ, ಇಟ್ಕೋಬೇಕು ಸ್ನೇಹಿತರೆ. ಸಾರಿ ನೋಡಿ. ಶ್ರಾವಣಿನೂ ಬರ್ತಾಳ್ರಿ. ಒಂದಿಷ್ಟು ಅಕ್ಕಿಗೆ ಊಟ ಮಾಡಿ ತಿನ್ನಕ್ಕೆ ಚಂಜಿ ನೋಡಿ. ಕಲ್ಲಿ ಹುರಿದು ಬಟ್ಟೆ ಗಿರಿಯಾಕೆ ಬಂದು ಒಂದು ಬಟ್ಟೆ ಕೊಟ್ಟು ಇಷ್ಟು ಇದನ್ನು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿ ಇಟ್ರಾತು. ನಾಳೆಗೆ ಹೋಗಕ್ಕೆ ಬರ್ತೈತೆ. ಶ್ರಾವಣ ಏನು ಜೋತಿ ತಿಂತಾನ್ರಿ ನೋಡಿ. ಮನೆ ತುಂಬ ಹೆಂಗೆ ಹರಿದಾಕೆ ನೋಡಿ. ಹಾಳಿ ಪಾಳಿ ಬಾಕ್ಸ್ ಎಲ್ಲ ಹರಿದಾಕ್ಯಾನ ನೋಡಿ. ನೀವು ಬಂದು ನೋಡಿ. ಕಲ್ಲಿದ್ದಿರ್ತೀನಿ ಕಲ್ಲ ಏನು ಬೇಕು ಖಾಲಿ ಮಾಡಿ. ಇಲ್ಲ ಉಷ್ಟು ಇವತ್ತು ದಿನ ಬಂದು ನಾಳೆಗೆ ಬನ್ನಿ. ಇಷ್ಟು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತಿದ್ದೋ ಕೂತೀನಿ. ಒಂದು ಜೋತಿ ತಿಂತಾರೆ. ಹೊಟ್ಟೆ ಮನೆಗೆ ಬಂದೈತೆ. ಇವತ್ತರ ಸ್ವಲ್ಪ ಜಲ್ದಿ ಕೆಲಸ ಮಾಡ್ಕೊಂಡು ಜಲ್ದಿ ಮಲ್ಕೋತೀನಿ ರೀ. ಸುಸ್ತಾಗ್ಬಿಟ್ಟೆ, ಫುಲ್ ಸುಸ್ತಾಗೈತೆ ನನಗೆ. ಯಾಕಂದ್ರೆ ನಿದ್ದಿಲ್ಲ ಸುಸ್ತಾಗೈತೆ. ಸ್ವಲ್ಪ ಜಲ್ದಿ ಊಟ ಮಾಡಿ ಮಲ್ಕೊಂಡು ಜಲ್ದಿ ಇರಕ್ಕೆ ಬರ್ತಾ. ನಾಳೆ ಮುದ್ದೆ ಬಳಕೆ ಹೋಗ್ಬೇಕು. ನಾಳೆ ಗ್ಯಾರಂಟಿ ಮುದ್ದೆ ಬಳಕೆ ಹೋಗ್ತೀನಿ ನೋಡಿ. ಹೋಗ್ಲೇ ಬೇಡ? ಯಾಕೆ ಹೋಗ್ಬೇಕು? ನಾನು ಮುದ್ದೆ ಬಳಕೆ ಯಾಕೆ ಹೋಗ್ಬೇಕು ಹೇಳೋಣ? ನಾನು ಮುದ್ದೆ
ಹಾಂ ಅತ್ತೆ ಮಾಡ್ಬೇಕು ಸಂತಿ ಮಾಡ್ಬೇಕು ನೀ ಮಾಡ್ಬೇಕಪ್ಪ ಸಂತಿ ಯಾರು ಹಚ್ಚಾರ ಆಚಿದೆ ಮುದ್ದಕ್ಕೆ ಯಾಕೆ ಹೋಗ್ಬೇಕಪ್ಪ ಮುದ್ದಕ್ಕೆ ಯಾಕೆ ಹೋಗ್ಬೇಕು ಸಂತಿ ತೊಂಬರಕ್ಕೆ ಹೋಗ್ಬೇಕಾ ಹುಡುಗಿರಿ ಮಾಡ್ತಿ ಓದ್ ತೊಂಬೋಗ ಸಂತಿ ಮುದ್ದಕ್ಕೆ ಹೋಗಿ ತೊಂಬೋಗು ನಾ ಹೋಗಲ್ಲಪ್ಪ ನಾನು ಬ್ಯಾಸರ ಆಗ್ಯದಪ್ಪ ನಾ ಹೋಗಲ್ಲಪ್ಪ ಬ್ಯಾಸರ ಆಗೈತೆ ನನಗೆ ಸುಸ್ತಾಗೈತಪ್ಪ ರೊಕ್ಕ ಕೊಡು ರೊಕ್ಕ ಕೊಡು ಬರೀ ಕಿತಾಪತಿ ಮಾ ಉಡಾತನ ಮಾಡಿ ಅಕ್ಕ ಜಗಳ ಮಾಡ್ತಾನ್ರಿ ಹುಡಿ ಹೋಮ್ವರ್ಕ ಬರೆಯಾಕತ್ತೈತೆ ಜಗಳ ಮಾಡ್ತಾನೆ ಅವ್ ಸುತ್ತಾಗಿ ಅರ್ಧ ನಾಳ ಪಾಟಿ ನೋಡಿ ಪಾಟಿ ತಂದು ನೀವು ಬರೆಯಾಕ್ರಿ ಪಾಟಿ ಅರ್ಧ ನೋಡಿ ಕಿಡಿಗೇಡಿ ಇನ್ನೇನು ಕೊಡ್ಸಲ್ಲ ನಿನಗೇನು ಇನ್ನೇನು ಕೊಡ್ಸಲ್ಲ ನಿನಗ ಸರಿಯಪ್ಪ ಪ್ಯಾಕಿಂಗ್ ಮಾಡ್ತೀನಿ ಸರಿ ಡ್ಯಾಮೇಜ್ ಚೆಕ್ ಮಾಡಿ ಬನ್ನಿ ಅಂಗಳ ಕಸ ಹೊಡ್ತೀನಿ ಪ್ಯಾಕಿಂಗ್ ಮಾಡ್ತೀನಿ ಸಿಗ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊ ಸಿಗ್ತೀನಿ ರೀ ಪ್ಯಾಕಿಂಗ್ ಮಾಡಿಟ್ಟು ಕ್ಲೀನ್ ಮಾಡ್ಕೊ ಸಿಗ್ತೀನಿ ಫೈನಲ್ಲಾಗಿ ಪ್ಯಾಕ್ ಮಾಡಿ ಎಲ್ಲ ಅಡ್ರೆಸ್ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಭಾಳ ದಿನ ಆಗಿತ್ತು ರೀ ಮತ್ತು ಯಾವ ಕೊರಿಯರ್ ಆರ್ಡ್ರ್ ಇದ್ದಿದ್ದಿಲ್ಲ ಇವಾಗ ಒಂದು ಕೊರಿಯರ್ ಆರ್ಡ್ರ್ ಬಂದೈತಿ ಇದು ಮೊನ್ನೆ ಬಂದೈತಿ ನಾನು ಇವಾಗ ಮತ್ತು ಅವ್ರ ಅಮೌಂಟ್ ಹಾಕಿ 3-4 ದಿನ ಆಯಿತು ನಾ ಕೊರಿಯರ್ ಕಳಿಸ್ಬೇಕಾಗಿತ್ತು ನನಗೆ ಕಳ್ಸೋಕ್ಕಾಗಲಿಲ್ಲ 3-4 ದಿನ ಆಯಿತು ಅಮೌಂಟ್ ಹಾಕಿ ನಾಳೆ ಕಳಿಸ್ಬಿಡ್ತು ನೋಡಿ ಯಾಕಂದ್ರೆ ನಾನು ನಿನ್ನೆ ಹೋಗ್ಬೇಕಂದೆ ಆಗಲಿಲ್ಲ ಇವತ್ತು ಹೋಗ್ಬೇಕಂದೆ ಆಗಲಿಲ್ಲ ಇಲ್ಲೇ ಹೋತ್ರಿ 2 ದಿನ ಮೊನ್ನೆ 2 ದಿನ ಹೋಗೈತಿ ಸಾರಿ ನೋಡಿ ಏನು ಮಾಡೋಕ್ಕಾಗಲ್ಲ ಒಂದಿಷ್ಟು ಹೋಗೋಕ್ಕೂ ಆಗಲಿಲ್ಲ ಇವತ್ತು ನಾಳೆಗೆ ಹೋಗ್ತೀನಿ ಖಂಡಿತ ನಾಳೆ ನಿಮ್ಮ ಆರ್ಡ್ರ್ ಕಳಿಸ್ತೀನಿ ಗುರುವಾರ ಕಳಿಸಿದ ಸೋಮವಾರ ಬಂದು ಮುಟ್ಟೈತೆ ನೋಡಿ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಅಥವಾ ಸೋಮವಾರ 5 ದಿನಕ್ಕೆ ಎಲ್ಲಿದ್ದರೂ ಹೋಗಿ ಮುಟ್ತೈತೆ ರೀ ಕೊರಿಯರ್ ಪೋಸ್ಟಿಗೆ ಕಳ್ಸೋದಲ್ಲ 5 ದಿನಕ್ಕೆ ಹೋಗಿ ಮುಟ್ತೈತಿ ಇನ್ನು ಗುರುವಾರ ಕಳ್ಸಿದ್ನಂದ್ರೆ ಅವ್ರು ನಾಳೆಗೆ ಶುಕ್ರವಾರ ಕಳ್ಸಾರ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ 4 ದಿನಕ್ಕೆ ಹೋಗಿ ಮುಟ್ಟೈತೆ ನೋಡಿ ಸೋಮವಾರ ಇಟ್ಟಿದ್ರು ನಿಮಗೆ ಮನೆ ಬಂದು ತಲುಪುತ್ತಾ ಸಾರಿ ಇನ್ನೊಮ್ಮೆ ನಿಮಗೆ ಮತ್ತು ಯಾರಿಗಾದರೂ ಬಟ್ಟೆ ಬೇಕಾದ್ರೆ ಆರ್ಡ್ರ್ ಕೊಡಿ ಖಂಡಿತ ನಾನು ಶೇಲ್ ಮಾಡ್ತೀನಿ ಇವಾಗ ಶ್ರೀಶೈಲಕ್ಕೆ ಹೋಗಿ ಬಂದ ತಕ್ಷಣ ನಾನು ಬಟ್ಟೆ ಮಾಲ್ ಹಾಕ್ತೀನಿ ನಿಮ್ಗೆ ಹೊಸ ಡಿಸೈನು ಇನ್ನೂ ಇಷ್ಟು ಹೆಚ್ಚಿನ ಅಮೌಂಟಿನ ಹಾಕ್ಬೇಕಂತ ಮಾಡೀನಿ ಮೊದಲು ಶ್ರೀಶೈಲಕ್ಕೆ ಹೋಗಿ ಬಂದು ಮತ್ತೆ ಹೆಂಗೆ ಮಾಡ್ತಾರೆ ಮಾಡಿ ಅಂತ ಬಿಟ್ಟೀನಿ ಅದಕ್ಕೆ ಅಲ್ಲಿಗೆ ಹೋಗಿ ಬಂದು ಹಾಕಿದ್ರಾತು ಅದೊಂದು ಪ್ಲ್ಯಾನಿಂಗ್ ಐತೆ ಬಟ್ಟೆ ಇನ್ನೊಂಥರ ಬಟ್ಟೆ ಬಿಸ್ನೆಸ್ ಮಾಡೋದು ಇನ್ನೊಂದು ಸ್ವಲ್ಪ ಗ್ರೋತ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಲ್ ಹಾಕಬೇಕು ಹೊಸ ಡಿಸೈನು ಮತ್ತು ಇನ್ನಷ್ಟು ಕಾಸ್ಟ್ಲಿ ರೇಟಿನು ಇನ್ನೂ ಇದ್ರಕ್ಕಿಂತ ಚಲೋ ಕ್ವಾಲಿಟಿ ರೇಟಿನೂ ಮಾಲ್ ತರಬೇಕಂತ ಮಾಡೀನಿ ನೋಡೋಣ ಸ್ನೇಹಿತರೆ ಏನೇನಾಗುತ್ತೆ ಎಲ್ಲ ನಾನು ಹಾಕೊಳಕತ್ತೀನಿ ಪ್ಲ್ಯಾನಿಂಗು ಆದರೆ ಹೇಳ್ತೀನಿ ನೋಡೋಣ ರೀ ಅದು ಶ್ರೀಶೈಲ ಮಲೆಗೆ ಹೋಗಿ ಬಂದ ಹೆಂಗೆ ಮಾಡ್ತಾರೆ ಮುತ್ಯ ಅದ್ರ ಮಾಲ್ ಮಾತ್ರ ಹಾಕ್ತೀನಿ ಯಾವ ಥರ ಹಾಕ್ತೀನಿ ಅನ್ನೋದು ಅದನ್ನು ನೋಡಬೇಕಲ್ಲ ನೋಡಬೇಕು ಒಬ್ಬರು ನಮ್ಮ ಅಕ್ಕ ಒಬ್ರು ಹೇಳ್ಯಾರ ಬೆಳಗಾವಿ ಚಲೋ ಅದಾವ ಅಲ್ಲಿ ನೈತಾರ ಸೀರೆಗಳು ಅಂತ ಇಲ್ಲಿ ಕಲ್ಯಾರ ಹೋದ್ರಾತು ಮತ್ತು ಇಲ್ಲಿಕಂದ್ರೆ ಯಾಕಡ್ರೆ ಹೋತಂದ್ರಾತಂತ ಮಾಡೀನಿ ಬನ್ನಿ ಇವ್ರು ಹೆಂಗೆ ಜಗಳ ಮಾಡ್ತಾರೆ ಜಗಳ ಹೊಡಿ ಸಾವ್ರು ಆ ಬೆಲ್ಟ್ ಬಿಚ್ಚೋಡವ್ರೀಗ ನೀವು ಮುರಿದಿದ್ದು ಯಾಕಂದ್ರೆ ಹಂಗ ಕಸ ಹೊಡಿತಿ ನೋಡ್ಬೋದ ಹಾಂ ಈಗ ಬೆಲ್ಟ್ ಹೊಡ್ಯಾಕೆ ನಾವು ಆಕೆ ಹೊಡಿತಿ ಹಾಂ ಈ ಹೊಡಿತಿ ಏನಕ್ಕೆ ಹೇಳು ಅಕ್ಕ ಹೊಡಿತಿ ಹೊಡಿಬೇಡ ಜಗಳ ಮಾಡಬೇಡ ನಾ ದೇವ್ರಿಗೋ ಬರಂಬ ಬೀರ ನಾನು ಸಾರಿ ಅಕ್ಕ ನೀವು ದೇವ್ರಿಗೋ ಬರ್ಬರ್ರಿ ಇದ್ದವ್ರ ಮುಂದೆ ಪಾಸಿದವ್ರಿಗೆ ಒಬ್ಬರ ಪ್ಲೀಸ್ ಹಾಂ ಮಡ್ಚಿಡು ನಾ ಬರೋದಿಲ್ಲ ನೀವು ಹೋಗಿ ಬರ್ಬರ ಹಾಕಂತ ನೀವು ಹೋಗಿ ಬಂದೇನಿ ಬೇರೆ ಬ್ಯಾಂಡ್ರಾಜ್ ಒಂದು ಎಲ್ಲೇ ನೋಡಿರಿ ಶ್ರಾವಣಿಯನ್ನು ದೇವ್ರಿಗೆ ಹೋಗಿ ಬಂದ್ಲು ಇವಾಗ ಶ್ರಾವಣಿ ಬಂದು ನೋಡಿ ಶ್ರವಣ್ ಕುಮಾರ್ ನೋಡಿ ಇವನೇ ಅದನ್ರಿ ಇವ ಕಳಿಬೇಡ ಬೇಕ ಹಚ್ಬಿಟ್ಟು ದೇವ್ರ ಅದಾರ ಹೋಗಿ ಹಚ್ಬೇಡ ಅಂತೀನಿ ದೇವ್ರ ಅದಾರ ಹಚ್ಕೋಬೇಕಪ್ಪ ಬನ್ನಿ ಶ್ರಾವಣಿ ದೇವ್ರಿಗೆ ಬಂದು ನಾನು ಹೋಗಲಿಲ್ಲ ಪ್ರಸಾದ ಕೊಡಕ್ಕೆ ಬಂದು ಬೇಡ ಅಂದೆ ಅದು ಯಾಕಂದ್ರೆ ನಿಮ್ಗೆ ಅರ್ಥ ಆಗಿರಬೇಕು ಇವಾಗ ಸ್ನೇಹಿತರೆ ನಾನು ಏನು ಹೇಳಕ್ಕೆ ಬಂದಿದ್ದೆ ಅಂದ್ರೆ ಬಸ್ ಉದ್ಘಾಟನೆ ಮಾಡೋದಿನ ಆ ಬಸ್ ಉದ್ಘಾಟನೆ ನಮ್ಮ ಊರಿಗೆ ಬಸ್ ಬಿಟ್ಟಲ್ಲ ಅವತ್ತಿನ ನೋಡ್ಯಾಕ ಕಮೆಂಟ್ ಹಾಕ್ಯಾರ ಬ್ರದರ್ ಒಬ್ಬರು ಅವರು KSRT ಒಳಗೆ ಜಾಬ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಅಣ್ಣ ಆಗಬೇಕು ನಮ್ಮ ಅಣ್ಣನೇ ನೋಡಿ ನಮ್ಮ ಅಣ್ಣ ಆಗಬೇಕು ನಾನು ನೋಡ್ತಿರ್ತಾರೆ ವಿಡಿಯೋ ನೋಡ್ತಿರ್ತಾರೆ
ಅಡ್ಡಾಡೋದು ನೋಡಿ ಭಾಳ ಬೇಜಾರು ಆಗ್ತಿತ್ರಿ. ನೀವು ಅಡ್ಡಾಡೋದು, ನಾ ಬಸ್ ಉದ್ಘಾಟನೆ ಮಾಡಾಗ ಅಲ್ಲೇ ಇದ್ದೆ, ಖುಷಿ ಆಯಿತು. ಒಳ್ಳೆಯವ್ರಿಗೆ ಎಂದೂ ಒಳ್ಳೇದು ಆಗೋದು ನೋಡಿ. ಅದಕ್ಕೆ ಉದಾಹರಣೆ ನೀವೇ ನೋಡಿ. ನಡ್ಕೋತ ಹೋಗೋದು ನೋಡಿ, ಎಷ್ಟೋ ವಿಡಿಯೋ ನೋಡಿ ನಡ್ಕೋತ ಹೋಗೋದು ನೋಡಿ. ಭಾಳ ಬೇಜಾರು ಆಗ್ತಿತ್ತು ನನಗೆ. ಇವಾಗ ಒಳ್ಳೇದಾಯ್ತು ನೋಡು ಅಂತ ಅವ್ರು ಕಮೆಂಟ್ ಹಾಕ್ಯಾರ, ಬೇಕಾದ್ರೆ ನೋಡ್ತಿರ್ಬೇಕು ಮುಪ್ಪು ಬ್ರದರ್ ಅಂತೇಳಿ. ಯಾಕೆ ಮುಪ್ಪು ಬ್ರದರ್ನ ಅಣ್ಣ ಹೆಂಗೆ ಆಗ್ತಾರ ಅಂತಿರಬೇಕು. ಹಚ್ಕೊಂಡವ್ರೆ ಒಂದು ಅಣ್ಣ ತಮ್ಮ. ಇನ್ನೊಂದು ಕಮೆಂಟ್ ಏನಂದ್ರೆ ಸ್ನೇಹಿತರೆ, ಅಕ್ಕ ಇವಾಗ ಯೂಟ್ಯೂಬ್ನಲ್ಲಿ ಜಾಸ್ತಿ ಲಾಗ್ ಹೆಚ್ಚೇ ಐತಿ, ತೋರಿಸಿದ ವಿಡಿಯೋನ ತೋರಿಸ್ತಾರ ಮನೆ ಲಾಗ್ ಅಂತ ಕಮೆಂಟ್ ಬಂದ ಸಿಸ್ಟರ್ ಒಬ್ಬರು. ಇಲ್ಲ ಸಿಸ್ಟರ್, ಇವಾಗ ನಾವೇನು ನಾನು ವಿಡಿಯೋದಾಗ ಏನು ತೋರಿಸಿ ವಿಡಿಯೋ ನೋಡಲ್ಲ, ಮಾತಾಡ್ತೀನಿ ರಿಪೀಟು ಒಂದು ಮಾತು ಇವಾಗ ಅಂದಿದ್ದೆ ಅಂದ್ರೆ ಒಳ್ಳೆ ಮೇಲೆ ರಿಪೀಟ್ ಮಾತಾಡ್ತೀನಿ. ಯಾಕಂದ್ರೆ ಒಳ್ಳೆ ಅಲ್ಲಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಲ್ಲ, ಒಳ್ಳೆ ಅದೇ ಮಾತು ರಿಪೀಟ್ ಮಾತಾಡ್ತಿಲ್ಲನಲ್ಲ. ತೋರಿಸಿ ವಿಡಿಯೋ ಮಾತ್ರ ತೋರಿಸಿಲ್ಲ, ನಾನು ಒಂದು ವಿಡಿಯೋದಾಗ ನೋಡಿ ತೋರಿಸಿಲ್ಲ. ಆದ್ರೆ ನಾನು ವ್ಯೂವರ್ಸ್ಗಳಿಗೆ ಕೇಳಿದ್ದೇನೆ ಅಂದ್ರೆ ತೋರಿಸಿ ವಿಡಿಯೋ ತೋರಿಸಿನಿ. ಯಾಕಂದ್ರೆ ನನಗೆ ಗೊತ್ತಿರ್ತದೆ ತೋರಿಸಿ ವಿಡಿಯೋ ತೋರಿಸಲ್ಲ. ಈಗ ಮಾತಂದ್ರೆ ಮಾತಾಡಿದೆ ಯಾಕೆ ನಾನು ಮೂರು ಸಲ 2 ಸಲ ರಿಪೀಟ್ ಆಗುತ್ತಂದ್ರೆ ಇವಾಗ ಏನೋ ಮಾತಾಡ್ತಿರ್ತೀನಿ, ನೆಪ್ಪ ಹಾರಿ ಬಿಡ್ತೈತೆ ನನಗೆ. ಹಿಂಗಾಗಿ ಅದೇ ಮಾತು ರಿಪೀಟ್ ತೊಗೋತೀನಿ, ಸಾರಿ. ಅದನ್ನು ತಿದ್ದುಕೊಳಕ್ಕೆ ಟ್ರೈ ಮಾಡಾಕತ್ತೀನಿ. ನನ್ನ ವಿಡಿಯೋ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ನನ್ನ ವಿಡಿಯೋ ಇಷ್ಟ ಆಗ್ತಾವೋ ಇಷ್ಟವಿಲ್ಲ, ಡೈಲಿ ಲಾಗು ಇಷ್ಟ ಆಗ್ತಾವೋ ಇಲ್ಲ ಅಂತ ಕಮೆಂಟ್ ಹಾಕಿ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀನು ಡೈಲಿ ಲಾಗ ಬರ್ಲಿಕ್ಕಂದ್ರೆ ನಾನು ಭಾಳ ಕಾಯ್ತಾ ಇರ್ತೀನಿ ನೀನು ಲಾಗ್ ಬರ್ಲಿಕ್ಕಂದ್ರೆ ಅಂತಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ವಿಡಿಯೋಕ್ಕೋಸ್ಕರ ಕಾಯ್ತಿಲ್ಲ, ನನಗೆ ಭಾಳ ಖುಷಿ ಆಯಿತು. ಇವತ್ತೆಲ್ಲರೂ ಕಮೆಂಟ್ ನೋಡಿ ಫುಲ್ ಖುಷಿಯಾಗೈತೆ. ಆದ್ರೆ ಇದು ಒಂದು ಬೇಜಾರಾಗೈತೆ. ನಾನು ಕೂಡ ಮಾಡಿ ದುಡಿಯೋ ಮಾಡ್ತೀನಿ. ನಾನು ಅಷ್ಟೊಂದು ಏನು ಭಾಳ ಡೈಲಿ ಲಾಗ್ ಅಷ್ಟೊಂದು ನಾನು ತೋರಿಸಲ್ಲ, ಅಷ್ಟೇ ಇಷ್ಟ ಅಂತ ತಿಳ್ಕೊತಾ ಬರ್ತೀನಿ. ಮುಂಜಾನೆಂತ ನಂದು ರೊಟೀನ್ ಇರ್ತಲ್ಲ, ನಂದು ಲೈಫ್ ಸ್ಟೈಲ್ ಮುಂಜಾನೆಂತ ಸಂಜೆ ತನಕ ಏನು ಮಾಡ್ತೀನಿ ಲೈಫ್ ಸ್ಟೈಲ್ ಇರ್ತಲ್ಲ. ಹೀಗಾಗಿ ನಾನು ಮುಂಜಾನೆ ಬೆಳಗ್ಗೆ 10 ಗಂಟೆ ಲಾಗ್ ಚಾಲು ಮಾಡ್ದಕ್ಕೆ ರಾತ್ರಿ ಮಲ್ಕೊತಾನೆ ನಾನು ಲಾಗ್ ಚಲೋನೇ ಇರ್ತೈತೆ. ಆದರೆ ಸ್ವಲ್ಪ ಕ್ಲಿಪ್ಪಿಂಗ್ ತೋರ್ತೀನಿ. ನಿಮ್ಗೆ ಇಷ್ಟ ಆಗುತ್ತಾ? ಬರೀ ತೋರಿಸಿದ್ದ 12 ನಿಮಿಷ 13 ನಿಮಿಷ ಮಾಡಿದ್ದ ಬಾಂಡೆ ತಿಕ್ಕಿದ್ದು, ಬಟ್ಟೆ ಒಗೆದಿದ್ದು, ಅಡುಗೆ ಮಾಡಿದ್ದು 12 ನಿಮಿಷ 5 ನಿಮಿಷ 4 ನಿಮಿಷ ಅಡುಗೆ ಮಾಡಿದ್ದು, ಅದು ಬಟ್ಟೆ ಮಾಡಿದ್ದು, ಅದು ಒಂದು 5 ನಿಮಿಷ ಹಿಂಗೇನು ತೋರಿಸಿಲ್ಲ. ನಾನು ಅನ್ಕೋತೀನಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ. ಇದು ಮಾತ್ರ ಕಮೆಂಟ್ ಹಾಕೋ ಮರಿಬೇಡಿ. ಯಾರು ವಿಡಿಯೋ ನೋಡ್ತೀರಿ ಕಮೆಂಟ್ ಹಾಕೋ ಮರಿಬೇಡಿ. ಇದೊಂದು ಭಾಳ ವಿಚಾರ ಮಾಡಾಕತ್ತಿದ್ದಲ್ಲ ಅವ್ರ ಕಮೆಂಟ್ ನೋಡಿದ ನಾನು ವಿಚಾರ ನಡೆದತ್ತೆ. ನಂದೇನು ಅಷ್ಟೇನಿಲ್ಲ ಅನ್ಸುತ್ತೆ, ಆದ್ರೆ ನಿಮ್ಮ ಮೂಲಕ ಕೇಳೋಕೆ ಇಷ್ಟಪಡ್ತೀನಿ. ನಾನು ಅಷ್ಟೊಂದು ಮಾತಾಡುತ್ತಂದ್ರೆ ಏನಾದರೂ ಮಾತಾಡ್ತೀನಿ 4 ನಿಮಿಷ 5 ನಿಮಿಷ ಮಾತಾಡ್ತೀನಿ. ಆದ್ರೆ ಮಾತಾಡಿದ್ದು ಬೋರ್ ಆಗಲ್ಲ ಯಾರಿಗೆ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮಾತಾಡಿದ್ದು ಬೋರ್ ಆಗಲ್ಲ. ಯಾಕೆ ಏನು ಮಾತಾಡ್ತೀವಿ ಅಂತ ಕೇಳ್ತಿರ್ತಾರೆ, ನಮ್ಮ ಮುಖ ಕೊಟ್ಟು ಮಾತಾಡ್ತಿರ್ತೀವಿ, ಕೇಳ್ತಿರ್ತಾರೆ. ಇವಾಗ ನಾವು ಬಾಂಡೆ ತಿಕ್ಕೋತಾ ಒಂದು 10 ನಿಮಿಷ ವಿಡಿಯೋ ಅದನ್ನ ಮಾಡಿ ಹಿಂಗೆ ಮಾತಾಡೋದಾದ್ರೆ ನಮ್ಮ ಮನುಷ್ಯನಾಗ ಇದ್ದಿದ್ದು ಏನಾದರೂ ಕಷ್ಟ ಸುಖ ನಾವು ಹಂಚ್ಕೊತಿರ್ತೀವಿ. ಅದು ಬೋರ್ ಆಗಲ್ಲ. ಮುಖ ಕೊಟ್ಟು ಮಾತಾಡ್ತಿರ್ತೀವಲ್ಲ, ನಮ್ಮ ಕೂಡನೇ ಮಾತಾಡಕತ್ತಾರ ಅಂಥೇಳಿ ವಿಡಿಯೋ ನೋಡೋಕೆ ಇಂಟ್ರೆಸ್ಟ್ ಬರ್ತಂತ ನಾನು ಅನ್ಕೊಂಡೀನಿ. ಆದ್ರೆ ನಾನು ಅಷ್ಟೊಂದು ಬಾಂಡೆ ತಿಕ್ಕೋದು ಬಟ್ಟೆ ಒಗೆಯೋದು ಅವಾಗ ಮೊದಲು ಭಾಳ ಮಾಡ್ತಿದ್ದೆ ನಾನು ವ್ಲಾಗ್ನ್ಯಾಗ. ಬರೀ ಬಾಂಡೆ ತಿಕ್ಕಿ ನೋಡಿ, ಬಟ್ಟೆ ಒಗೆದು ನೋಡಿ, ಬರೀ ಇದು ಊಟ ಮಾಡೋದು ಎಲ್ಲ ಭಾಳ, ಎಲ್ಲ ಮಕ್ಕಳು ಊಟ ಮಾಡೋದು, ಮಕ್ಕಳು ಜಾಕ ಮಾಡ್ಸ ಮೇಕಪ್ ಮಾಡೋದು ಇಂಥ ಭಾಳ ತೋರಿಸ್ತಿದ್ದೆ. ಇವಾಗೆಲ್ಲ ಅಂಥದೆಲ್ಲ ಇಂಟ್ರೆಸ್ಟ್ ಆಗಲ್ಲ ಲಾಗ್ನಾಗ. ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಲಾಗ್ ಮಾಡ್ಬೇಕಂತೇಳಿ ಇನ್ನೂ ತಿದ್ದುಕೊಳಕತ್ತೀನಿ. ಇನ್ನೂ ತಿದ್ದುಕೋಬೇಕು, ಇನ್ನೂ ನಾನು ಕಲಿಯೋದು ಭಾಳ ಐತೆ. ಇನ್ನೂ ಇದ್ರಕ್ಕಿಂತ ಒಳ್ಳೆ ನಾನು ಕಂಟೆಂಟ್ ಕೊಡೋಕೆ ಪಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ. ನಾನು ಲಾಗ್ ನೋಡ್ತಿಲ್ಲ, ಡೈಲಿ ಲಾಗ್ ನೋಡೋದ್ರೆ ಗೊತ್ತೇ ಇರುತ್ತೆ ಲಾಗ್ ಹೆಂಗೆ ಇಂಟ್ರೆಸ್ಟ್ ಆಯಿತೋ ಇಂಟ್ರೆಸ್ಟ್ ಆಗಲಿಲ್ಲೋ ಅಂತ ಕಮೆಂಟ್ ಹಾಕಿ. ಇಷ್ಟ ಆಗಿಲ್ಲ ಅಂತ ಹಾಕಿ. ನಿಮಗೆ ನಾನು ಬೈಯಲ್ಲ, ಯಾಕೆ ಇದ್ದಿದ್ದಂಗೆ ನಾನು ಭಾಳ ಇಷ್ಟ ಆಗುತ್ತೆ, ನನಗೆ ಖುಷಿ ಆಗುತ್ತೆ ನೋಡಿ. ಯಾಕಂದ್ರೆ ನಿಮ್ಮ ಲಾಗ್ ಸೂಪರ್ ಬಂದಿನ ಸೂಪರ್ ಸಿಸ್ಟರ್ ಲಾಗ್ ಇವತ್ತು ಅಂತ ಹಾಕಿ. ಇಲ್ಲ ಅಕ್ಕ ಯಾಕೋ ಸ್ವಲ್ಪ ಲಾಗ್ ಇಷ್ಟ ಆಗಲಿಲ್ಲ ಅಂತ ಹಾಕಿ. ನಾನು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊತೀನಿ. ನಾನೇನು ಅದಕ್ಕೆ ಕೆಟ್ಟ ಕಮೆಂಟು ಆ ಥರ ಈ ಥರ ಅನ್ನಲ್ಲ. ನಾನು ಅದಕ್ಕೆ ತಿದ್ದುಕೊಳಕ್ಕೆ ಟ್ರೈ ಮಾಡ್ತೀನಿ. ಈ ಲಾಗ್ನಾಗ ಏನು ಮಿಸ್ಟೇಕ್ ಮಾಡೀನಿ ಏನಿಲ್ಲ ಅಂತ ನೋಡ್ಕೊಂಡು ತಿದ್ದುಕೋತೀನಿ. ಅದಕ್ಕೆ ನಿಮ್ಮ ಕಮೆಂಟ್ ಅನಿಸಿಕೆ ಅಭಿಪ್ರಾಯನೂ ಭಾಳ ಹಾಕಿ ಅಂತ ನಾನು 2-3 ಸತಿ ಹೇಳ್ತೀನಿ ರೀ. ನಾನು ಕಮೆಂಟ್ ಹಾಕಿ ಅಂತ ಕಮೆಂಟ್ ಹಾಕಲೇಬೇಕು. ಇವಾಗ ಕಮೆಂಟ್ ಹಾಕಿದ್ರೆ ಹಿಂಗೆ ಹಾಕಿರೋ ನಮ್ಮ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಇಲ್ಲಿಗೆ ಅವ್ರು ಏನು ಮಾಡಿಬಿಡ್ತಾರೆ, ಒಂದು ವಿಡಿಯೋಕ್ಕೆ ಇಷ್ಟ ಆಗಿಲ್ಲ ನೋಡು ಅಂತ ಹೇಳ್ತಾಡು. ನೀವು ಇಷ್ಟ ಆಗ್ಲಿಕ್ಕೆ ಬಿಡ್ರಿ ಬೇರೆ ನೋಡಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಿರ್ತಾನೆ. ಆ ಥರ ಅಲ್ಲ, ಎಲ್ಲಿ ಮಿಸ್ಟೇಕ್ ಆಗೈತಿ ಎಲ್ಲಿಲ್ಲ ಹೇಳಿ ಸಿಸ್ಟರ್ ನಾನು ತಿದ್ದುಕೋತೀನಿ ಅಂತ ಈ ಥರ ಕೇಳ್ತೀನಿ. ಯಾಕಂದ್ರೆ ತಿದ್ದುಕೋಬೇಕು, ಮನುಷ್ಯ ಅಂದಮ್ಯಾಗ ತಿದ್ದುಕೊಳ್ಳೋದು ಮಾತ್ರ ಸಹಜ. ನನಗೇನು ಯಾರು ಏನಂದ್ರೂ ಸಿಟ್ಟು ಬರಲ್ಲ. ಯಾಕೆ ಒಳ್ಳೆ ರೀತಿ ಅಂತ ಹೇಳಿದ್ರೆ ಬೇದೇವ್ದವರು ಬುದ್ಧಿಗಳಿದ್ರಂತ ನಾ ಕೆಡಕೆ ಕೇಳಿದ್ರಂತ. ಇವಾಗ ಬೇದೇವ್ದವ್ರು
ಬುದ್ಧಿಗೆ ಹೇಳ್ತಾರೆ ಅಂತ ನಾನು ಅರ್ಥ ಮಾಡ್ಕೊತೀನಿ. ಈ ಮಾತು ಹೆಂಗೆ ಅನಿಸುತ್ತಾ ನಿಮಗೆ ಅನಿಸಿಕೆ ಕಮೆಂಟ್ ಹಾಕಿ. ನನ್ನ ಜೀವನದಾಗ ಅಂದ್ರೆ ನನಗೆ ಬೇರೆ ಹೇಳ್ದವ್ರು ಮಾತ್ರ ಯಾವತ್ತೂ ಇದ್ರ ಮಾತಾಡಿಲ್ಲ. ನಕ್ಕೋತ ಕಾಮಿಡಿ ಮಾಡ್ಕೋತ ಹಿಂಗೆ ಹೊಡೆದು ಕೇರಿ ಏನೇನೋ ಹೇಳ್ತಿರ್ತಾರಲ್ಲ ಅಂಥವ್ರು ಕಂಡ್ರೆ ಮೊದಲು ಆಗಲ್ಲ ನನಗೆ. ಅದಕ್ಕೆ ಹಿರಿಯರು ಹೇಳ್ಯಾರ, ಶಾಸ್ತ್ರ ಮಾಡ್ಯಾರ. ಯಾವ ಹಿರಿಯರು ಹಳೆ ಶಾಸ್ತ್ರಗಳು ಯಾವ ಪುರಾಣಗಳು ಸುಳ್ಳಲ್ಲ. ಬೇದ ಹೇಳ್ದವರು ಬುದ್ಧಿಗೆ ಹೇಳಿದ್ರು, ನಕ್ಕ ಹೇಳಿದ್ರು, ಕೆಡಕೆ ಕೇಳಿದ್ರು ಅಂತ ಈ ಮಾತು 100% ಕರೆ ನೋಡಿ. ನೀವೇನಂತೀರಿ ಹೇಳಿ. ಮತ್ತು ಬನ್ನಿ ಇವಾಗ ಒಂದಿಷ್ಟು ಅಡುಗೆ ಏನೋ ಮಾಡ್ಕೊಂಡು ಮತ್ತು ಲಾಗ್ ಚಾಲು ಮಾಡಿ. ಇವತ್ತು ಜಲ್ದಿ ಲಾಗ್ ಮುಗಿಸ್ಬೇಕು. 7:30 8 ಗಂಟೆನಕ ಲಾಗ್ ಮುಗಿಸಿ ನಿದ್ದೆ ಮಾಡ್ಬೇಕಂತ ತುಂಬ ನಿದ್ದಿಲ್ರಿ. ಹಿಂಗಾಗಿ ಸುಸ್ತಾಗೀನಿ. 2 ದಿನ ಆಯ್ತು. ನಿನ್ನೆ ಟೀಚಿಂಗ್ ಇಲ್ಲ, ಇವತ್ತು ಟೀಚಿಂಗ್ ಇಲ್ಲ. ನಾನು ಫುಲ್ ನಿದ್ದೆಗಟ್ಟೆ ಅಂದ್ರೆ ಸುಸ್ತಾತಂದ್ರೆ ಟೀಚಿಂಗ್ ಮಾಡೋಕ್ಕೆ ಮನಸ್ಸಾಗಲ್ಲ. ಹಿಂಗಾಗಿ ನಾನು ಮಾರಿ ನೋಡ್ತಿರ್ಬೇಕು. ಇವತ್ತು ಎಲ್ಲ ಕಿವಿಯನ್ನೊಂದು ಬಿಚ್ಚಿಟ್ಬಿಟ್ಟಿನಿ. ಶೆಲ್ತಂಗಾಗೈತೆ ಸ್ನೇಹಿತರೆ. ಇದು ಬಿಚ್ಚಿ ತಿಕ್ಕಿಟ್ಟಿನಿ ಬಟ್ಟಲಾಗ ಇಟ್ಟೀನಿ ರೀ. ಅವನು ಬಂಗಾರ ಸಾಮಾನು ನಾನು ಕೂಡ ಹಾಕ್ಕೋಬೇಕಂದೆ. ಎಲ್ಲೋ ಮ್ಯಾಗ ಇಟ್ಟಂಗೆ ಆಗಿತ್ತು ರೀ. ಇಲ್ಲಿ ಇಟ್ಟು ನೋಡಿ ಎಲ್ಲ ತಳ ಅಂತ ಸ್ವಚ್ಛಗೆ ಇವಾಗ ನೋಡಿ ಇವೇ ಹಾಕ್ಕೋಬೇಕು. ಎಷ್ಟೈತೆ ನೋಡಿ. ಇದಿಷ್ಟೇ ಬಂಗಾರ ಅಂದ್ರೆ ಇವಾಗ ಒಂದು 30,000 ರೂಪಾಯಿ ಆಯಿತು, 40,000 ರೂಪಾಯಿ ಆಯ್ತಿತ್ತು ಬಂಗಾರ. ಗೋಡಿ ಕಡ್ಡಿ, ಗುಮಿಟಿ, ಎಳೆ ಅವಾಗೇನೋ ಸಸ್ತಾ ಕಾಲದಾಗ ಕಂಡೀವ್ರಿ. ಈಗಿನ ಕಾಲದಾಗ ಬಂಗಾರ ಕಾಲ ಕಷ್ಟ ಐತ್ರಿ. ಇದ್ರಾಗ ಏನದಂದ್ರೆ ಎರಡು ಬುಗುರಿ ಕಡ್ಡಿ, 2 ಪ್ಲೇಟು, 2 ಗುಮ್ಮಟಿ, 2 ಎಳೆ ಅದ ನೋಡಿ. ಇಟ್ಟಂದ್ರೆ 40,000 ರೂಪಾಯಿ ಬಂಗಾರ ಐತ್ರಿ. ಹಿಂಗಾಗಿ ಬಟ್ಟೆ ಕೆಟ್ಟು ಬರೋದೇನು ರೀ. ನಾನು ಅದಕ್ಕೆ ಜವಾರಿ ಮ್ಯಾಗ ಇಟ್ಟಿರ್ತೀನಿ. ಅಗಳೇ ಅಟ್ಟಿ ಮ್ಯಾಗ ಇಟ್ಟಿದ್ದೆ. ಮತ್ತು ಯಾರ ಗಿರಾಕಿ ಬಂದು ನಾನೇ ಬರಗನ್ನು ಜವಾರಿ ಮ್ಯಾಗ ಇಟ್ಟು ಬಂದೆ. ಕೆಟ್ಟ ಯಾರು ಬಂದು ಆದ್ರೆ ನನಗೆ ಈಗ 2 ವರ್ಷ ಆಯ್ತಲ್ಲ ಸ್ನೇಹಿತರೆ. ನಾನು ಇಷ್ಟು ಬರೋದಿನ ಎಲ್ಲಿ ಬೇಕಾ 100 ರೂಪಾಯಿ 200 ರೂಪಾಯಿ ಬಂದಿದ್ದು ಅಂದ್ರೆ ಬಟ್ಟೆ ಇಟ್ಟಿರ್ತೀನಿ. ಯಾರೂ ಕೈ ಮುಟ್ಟಿಲ್ರಿ. ಇಲ್ಲಿ ಯಾರೂ ಓದಿಲ್ಲ. ಯಾಕಂದ್ರೆ ನಾನೇ ಯಾರ್ದು 1 ರೂಪಾಯಿ ತಿನ್ನಲ್ಲ ಅಂದ್ರೆ ನಾನು 1 ರೂಪಾಯಿ ಯಾರು ಹೋಯ್ತಾರೆ? ಕಷ್ಟಪಟ್ಟು ದುಡ್ದು ಅಮೌಂಟ್ ಯಾರೂ ಇಲ್ಲ. ಮತ್ತು ಎಲ್ಲ ಬೈತಿರ್ತಾರೆ ಓಣ್ಯಾಗ, ನೀ ಎಲ್ಲಿಗೆ ಹೊರಗೆ ಹೋದ್ರೆ ಕಿಲಿ ಹಾಕ್ಕೊಂಡು ಹೋಗಲ್ಲ, ಬರೀ ಕದ ಮುಂದಕ್ಕೆ ಮಾಡೋತ್ತೆ ಅಂತ. ಆದ್ರೆ ನಾನು ಇಷ್ಟು ವರ್ಷ ಆಯ್ತಲ್ಲ ಯಾರೂ ಏನೂ ಮುಟ್ಟಿಲ್ಲ. ನಾನು ಇನ್ನೊಬ್ರನ್ನ ಆಸೆ ಮಾಡೋಕೆ ಹೋಗಲ್ಲ. ನಮ್ಮದು ಯಾರು ಆಸೆ ಮಾಡ್ತಾರೆ? ನಾವು ಇನ್ನೊಬ್ರು ಎತ್ತಿ ಹಾಕಿರ ಇನ್ನೊಬ್ರದ್ದು 1 ರೂಪಾಯಿ ತಿಂದ್ರೆ ನಮ್ದು 2 ರೂಪಾಯಿ ಹೋಗುತ್ತೆ ಅನ್ನೋದು ಕರೆ ಮಾತು ನೋಡಿ. ನಾವು ಯಾರ್ದು 1 ರೂಪಾಯಿ ತಿನ್ನಕ್ಕೆ ಹೋಗ್ಬಾರ್ದು, ಯಾರ್ದು 1 ರೂಪಾಯಿ ಕೊಡಕ್ಕೆ ಹೋಗ್ಬಾರ್ದು. ನಾವು ದುಡ್ದಿದ್ದು ರೊಕ್ಕ. ಮತ್ತು ಸ್ನೇಹಿತರೆ, ನಾವು ಇನ್ನೊಬ್ರು 1 ರೂಪಾಯಿ ತಿಂದಂದ್ರೆ ಅದಕ್ಕೆ 2 ರೂಪಾಯಿ ಪ್ರತಿಫಲ ನಮ್ದು ಹೋಗುತ್ತೆ. ಆದ್ರೆ ಯಾರು ಎತ್ತಿ ಹೋಗುತ್ತೆ ಅನ್ನೋ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ನಾ ಹೇಳೋದು ಬನ್ನಿ ಮತ್ತು ಲಾಗ್ ಚಾಲು ಮಾಡ್ತೀನಿ. ಶ್ರಾವಣ ಜೋತಿ ನಾಕತ್ತ ನೋಡಿ ಕರೆಂಟ್ ಹೋಗಿದ್ದು. ಇವಾಗ ಬಂದು ಕರೆಂಟು ಶ್ರವಣಿಗೆ ವರ್ಕ್ ಮಾಡ್ಸಕತ್ತಿದ್ದಿಲ್ಲ ಅಂತ ಹಾಕಿನೂ ಕೂಡ. ಮತ್ತು ಕ್ಯೂವೇನ್ ಹಾಕೊಂಡಂಗೆ ನಾನು ಕೂಡ ಕ್ಯೂವೇನ್ ಇರ್ಲಿಕ್ಕೆ ಹೆಣ್ಮಕ್ಳು ಮಾರಿ ಚಂದ ಅಲ್ಲಲ್ರಿ. ಕ್ಯೂವೇನ್ ಇದ್ದರೆ ಒಂದು ಚಂದ ನೋಡಿ ಮಾರಿ ಎಡ್ಸಂಗೆ ಕಾಣುತ್ತೆ. ಕ್ಯೂವೇನ್ ಇರ್ಲಿಕ್ಕೆ ಚಂದ ಕಾಣಲ್ಲ. ಹೆಣ್ಮಕ್ಳು ಬಂಗಾರನೇ ಹೊಡಿಯೋ ನೋಡಿ. ಅದಕ್ಕೆ ಹೆಣ್ಮಕ್ಳು ಬಂಗಾರಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತೀನಿ. ನನಗೇನು ಅಷ್ಟೊಂದು ಈ ವಿಷಯ ನೋಡಿ ಏನದ ಬಂಗಾರ ಇಷ್ಟಕ್ಕೆ ಇಷ್ಟಪಡ್ತೀನಿ. ಎಲ್ಲಿಗೆ ಹೋದ್ರೆ ಏನೋ ಬೇರೆ ಕ್ಯೂವೇನ್ ಹಾಕ್ಕೊಳಲ್ಲ, ಬೇರೆ ಏನೂ ಒಡವೆಗಳು ಹಾಕ್ಕೊಳಲ್ಲ. ನನಗೆ ಇಷ್ಟ ಆಗಲ್ಲ. ಮೊದಲೆಲ್ಲ ಇಷ್ಟಪಡ್ತಿದ್ದೆ. ಇವಾಗಿನ ಪೂರ್ತಿಯಾಗ ಇಷ್ಟ ಆಗಲ್ಲ ಸ್ನೇಹಿತರೆ. ಮನುಷ್ಯ ಸಬ್ಸ್ಕ್ರೈಬ್ ಮಾಡಬೇಕು. ಕರೆಂಟ್ ಹೋಗಿದ್ದು ಇವತ್ತಿನ ತನಕ ಆಕೆ ವರ್ಕ್ ಮಾಡಿಸಿದೆ. ಬ್ಯಾಟ್ರಿ ಹಚ್ಚಿಕೊಂಡು ಫೋನ್ ಚಾರ್ಜ್ ಹಾಕಿ ಇದು ಮಾಡ್ತೀನಿ ರೀ. ಹೊಳಿ ಹುಣ್ಣಿ ಬಂತಾರೆ ಅಲ್ಲಿಗೆ ಬರ್ಸಕತ್ತಾರೆ. ಕಟ್ಟಿಗೆ ಕುಳ್ಳು ಇರ್ತಾರೆ. ಹಳ್ಳಿ ಕಡೆ ಕುಳ್ಳು ಹಚ್ಚಿರ್ತಾರೆ, ತೊಗೊಂಡು ಹೋಗ್ಬಿಡ್ತಾರೆ. ಕಾಮ ಸುಡ್ತಾರೆ. ಏನೋ ಈ ಉಳಿ ಕಾಮ ಸುಡ್ತಾರೆ ನೋಡಿ. ಕಾಮ ಸುಟ್ರೆ ಬೆಂಕಿ ತಂದು ಕಲ್ಲಿಗೆ ಸುಟ್ಕೊಂಡು ತಿನ್ಬೇಕಂತ ಅಲ್ಲಿ ಗಟ್ಟಿ ಆತ ಅಂತಾರೆ. ನಾನು ಚೆನ್ನಾಗಿ ಊರು ಕಲಿತಿದ್ದೇನೆ ರೀ. ನಾನು ತಿರುವುದಿಲ್ಲ. ಶ್ರವಣ ಹಾಕಿನ ಜೊತೆ ಮಗಳು ನೋಡಿ. ಅವ್ರದ್ದು ಊಟ ಆಯಿತು. ಶ್ರವಣಕುಮಾರ್ ನಮ್ಮದು ಕೂಡ ಊಟ ಆಯಿತು. ನಾನು ಕೂಡ ಲಾಗ್ಗಳು ಕಂಟಿನ್ಯೂ ಮಾಡಕತ್ತೀನಿ. ಟೈಮ್ ಬಂದು 8:30 ಆಯ್ತು. ನೀರು ಜಲ್ದಿ ಮುಕ್ಕೋಬೇಕಂದ್ರು ಲೇಟ್ ಆಗೇ ಬಿಡ್ತು ನೋಡಿ ಸ್ನೇಹಿತರೆ. ಫುಲ್ ನಿದ್ದೆಗಟ್ಟೀನಿ ರೀ. ನಿನ್ನೆ ಮೊನ್ನೆ ಒಂದು 2 ದಿನ ಯೂಟ್ಯೂಬ್ ಸಲಾಗ ಒಂದೇ ವಿಡಿಯೋ ಹಾಕ್ತೀನಿ. ನಾಳೆಗೆ ಬಂದರೆ ಯಾವ ವಿಡಿಯೋ ಬರ್ತಾವೆ ನಾಳಂತ ಒಂದೇ ವಿಡಿಯೋ ಹಾಕ್ತೀನಿ ರೀ. ಹಾಕೋದು ಇಷ್ಟು ಕಷ್ಟಪಡೋಕೆ ಆಗ್ತಾಯಿಲ್ಲ. ಯಾವಾಗ ಆಗುತ್ತಾ ಅಲ್ರಿ. ಓಡಾಡ್ರಿ ಹೊತ್ತು ಮಣಗಲ್ ನೋಡಿ ಸ್ನೇಹಿತರೆ. ಆದಾಗೆ ಆಗುತ್ತದು. ಯಾವ ವಿಡಿಯೋ ಹಾಕಿದ್ರು ಅಟ್ಟೆನೇ ಬರ, ಒಂದು ವಿಡಿಯೋ ಹಾಕಿದ್ರು ಅಟ್ಟೆನೇ ಬರ ಅಂತ ಅಂತಿರಬೇಕು. ಏನೋ ಆಗುತ್ತೋ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ರು ಕಂಟೆಂಟ್ ಇರ್ತಿದ್ವಲ್ಲ, ಹಿಂಗಾಗಿ ಮಾಡಿ ಹಾಕಿದ್ರು ಆಗುತ್ತಾ ಅಂತೇಳಿ ನಾ ಮಾಡಿದೆ. ನಾಳೆಗೆ ಒಂದೇ ವಿಡಿಯೋ ಮಾಡ್ತೀನಿ ರೀ. ನಾಡ್ದು ಒಂದೇ ವಿಡಿಯೋ ಹಾಕ್ತೀನಿ ಡೈಲಿ ಲಾಗು. ಸುಸ್ತು ಆಗಲ್ಲ. ರಾತ್ರಿ ಬೆಳ್ತಕ್ಕ ಎಡಿಟಿಂಗು, ಥಂಬ್ನೇಲು, ಟೈಟಲು ಏನು ಹಾಕಬೇಕು ಎಲ್ಲ ವಿಚಾರ ಮಾಡ್ಕೊಂಡು ಟೆನ್ಷನ್ ತೊಗೊಳಕ್ಕಿಂತ ಒಂದೇ ವಿಡಿಯೋ ಹಾಕ್ತೀನಿ ರೀ. ಹತ್ತಲಿ ಆಗಲಿ. ಮತ್ತು ಇದು ಮತ್ತು 2 ವಿಡಿಯೋ ಅತಿ ಆಸೆ ಗತಿಗೇಡ್ಸ್ತಂತ. ಒಂದು ನಾ ಏನಾರು ಆಗಿ ಆರಾಮಿಲ್ಲ ತಪ್ಪಿತಂದ್ರೆ ಎಲ್ಲ ಮತ್ತು 2ನೇ ಪ್ರಾಬ್ಲಮ್ ಅವು. ಅದಕ್ಕೆ ನಾ ಹೇಳೋದೇನಂದ್ರೆ ಒಂದೇ ವಿಡಿಯೋ ಹಾಕೋಕೆ ಇಷ್ಟಪಡ್ತೀನಿ. ಆತಂದ್ರೆ 2 ವಿಡಿಯೋ ಹಾಕ್ತೀನಿ. ಆಲಿಕ್ಕೆ ಒಂದೇ ವಿಡಿಯೋ ಹಾಕ್ತೀನಿ. ಎಡಿಟಿಂಗು, ಥಂಬ್ನೇಲ್, ಟೈಟಲು ಮೊನ್ನೆ ಒಂದೇ ವಿಡಿಯೋ ಹಾಕಿದ್ದೆ. ಒಂದಿಷ್ಟು ದಿನ ಒಂದೇ ವಿಡಿಯೋ ಹಾಕ್ತೀನಿ. ನಾನು ಯಾವ ವಿಡಿಯೋ ಹಾಕ್ತೀನಿ ಹಂಗೆ ನೋಡಿ ಸ್ನೇಹಿತರೆ. ಆದ್ರೆ ನಂದು ಟೈಮಿಂಗ್ ಫಿಕ್ಸ್ ಒಂದೇ ವಿಡಿಯೋ ಹಾಕಿದ್ದಂದ್ರೆ 2:30 ಅಥವಾ 3:30 ಟೈಮಿಂಗ್ ಫಿಕ್ಸ್ ಇರುತ್ತೆ ನೋಡಿ. ಮುಂಜಾನೆ ಹಾಕಲ್ಲ. ನಾನು ಮುಂಜಾನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮತ್ತು ಮಧ್ಯಾಹ್ನ ಒಂದು ವಿಡಿಯೋ ಹಾಕ್ತೀನಿ ಅಂತ ಅರ್ಥ ಮಾಡ್ಕೊಂಬಿಡಿ ಇಲ್ಲಿ. ನೋಡೋಣ ಹೇಗಾಗುತ್ತಾನ. ಮತ್ತು ಈಗ ನಾನು ಸ್ವಲ್ಪ ರೊಟ್ಟಿ ಪಲ್ಯ ಉಂಡೆ.
ಅವ್ರಿಗೆ ಸಜ್ಕ ಮಾಡಿಕೊಟ್ಟೆ. ನಾಳೆಗೆ ಹುಳ್ಳಿಕಾಳು ಪಲ್ಯ ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ ಹಾಕೀನಿ. ರೊಟ್ಟಿ ಮಾಡ್ಕೊಂಡು ಜಲ್ದಿ ಅವಕ್ಕೆ 9ಕ್ಕೆ ಸ್ಕೂಲ್ಗೆ ಹೋಗ್ತಾಳೆ ಶ್ರಾವಣಿ. ನಾನು ಕೂಡ ಮುದ್ದೆ ಒಳಗೆ ಹೋಗಿ ಬರಬೇಕು. ಬೇಗ ಮುಕ್ಕೊಂಡು ಬೇಗ ಹೇಳ್ಬೇಕಂತೀನಿ, ಏನಾಗುತ್ತೆ ನೋಡಿ ಸ್ನೇಹಿತರೆ. ಮತ್ತು ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಶೇರ್ ಮಾಡಿ. ಬಾಯ್, ಗುಡ್ ನೈಟ್.